ಇವತ್ತಿನ ಈ ಒಂದು ಸುದ್ದಿಯನ್ನ ನಾವು ವಿವರಣೆಯಾಗಿ ಮಾತನಾಡ್ತಾ ಹೋಗೋಣ. ಇದು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ರಾಜಕಾರಣದಲ್ಲಿ ಕೂಡ ಚರ್ಚೆ ಆಗ್ತಿರುವಂತಹ ಪ್ರಕರಣ. ಅದೇ 2016ರಲ್ಲಿ ಜೂನ್ 15ರಂದು ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡನನ್ನ ಜಿಮ್ನಲ್ಲಿ ಕಾರದ ಪುಡಿಯನ್ನ ಎರಚಿ ಬರ್ಬರವಾಗಿ ಮಾರಕಾಸ್ತ್ರಗಳಿಂದ ಮನಸ್ಸೋ ಇಚ್ಛೆ ಬಂದಂತೆ ಥಳಿಸಿ ಬರ್ಬರವಾಗಿ ಹತ್ಯೆ ಮಾಡಿದಂತಹ ಪ್ರಕರಣ ಇದು. ಇವತ್ತು ಈ ಪ್ರಕರಣವನ್ನ ಇನ್ ಡೀಟೇಲ್ ಆಗಿ ಮಾತನಾಡ್ತಾ ಹೋಗೋಣ. ಯೋಗೇಶ್ ಗೌಡ ಕೊಲೆ ಪ್ರಕರಣ ಯಾವ ರೀತಿಯಾಗಿ ಎಲ್ಲರನ್ನ ಬೆಚ್ಚಿ ಬೀಳಿಸಿತು, ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಏನ್ ಮಾಡಿದ್ರು, ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಇನ್ ಡೀಟೇಲ್ ಆಗಿ ಡಿಕೋಡಿಂಗ್ ಮಾಡ್ತಾ ಹೋಗೋಣ. ಯೋಗೇಶ್ ಗೌಡ ಕೊಲೆ ಕೇಸ್ ಕಿಲ್ಲರ್ ಗ್ಯಾಂಗಿಗ ಲಾಕ್. ಧಾರವಾಡದ ರಕ್ತ ಚರಿತ್ರೆಯ ರೋಚಕ ಇನ್ಸೈಡ್ ಸ್ಟೋರಿ. ಜಿಮ್ನಲ್ಲಿ ಹರಿದಿತ್ತು ರಕ್ತದ ಓಕುಳಿ, ರಾಜಕೀಯ ದ್ವೇಷಕ್ಕೆ ಬಲಿ. ಕಿಲ್ಲರ್ ಗ್ಯಾಂಗ್ ಸುಳ್ಳಿನ ಕೋಟೆ ಧೂಳಿಪಟ ಮಾಡಿದೆ ಸಿಸಿಬಿ. ನಿಮರಾಜ್ ನ್ಯೂಸ್ ನಲ್ಲಿ ಹಂತಕರ ಹಾದಿಯ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತೋರಿಸ್ತೇವೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕಿಲ್ಲರ್ ಗ್ಯಾಂಗ್ ಯಾವ ರೀತಿಯಾಗಿ ಲಾಕ್ ಆಯಿತು, ಧಾರವಾಡ ರಕ್ತ ಚರಿತ್ರೆಯ ರೋಚಕ ಇನ್ಸೈಡ್ ಸ್ಟೋರಿ ಇದು. ಜಿಮ್ನಲ್ಲಿ ಹರಿದಿತ್ತು ರಕ್ತದ ಉಗುಳಿ. ರಾಜಕೀಯ ವಿಚಾರಕ್ಕೆ ದ್ವೇಷವನ್ನ ಬೆಳೆಸಿಕೊಂಡು ಇವತ್ತು ರಾಜಕೀಯ ವ್ಯಕ್ತಿಯನ್ನೇ ಬಲಿಯನ್ನ ಪಡೆದಿದ್ದಾರೆ. ಕಿಲ್ಲರ್ ಗ್ಯಾಂಗ್ ಸುಳ್ಳಿನ ಕೋಟೆ ಯಾವ ರೀತಿಯಾಗಿ ಧೂಳೀಪಟ ಮಾಡಿದೆ ಸಿಸಿಬಿ, ಎಲ್ಲವನ್ನೂ ಕೂಡ ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಹಂತ ಹಂತವಾಗಿ ಹಂತಕರ ಹಾದಿಯ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. 2016 ಜೂನ್ 15ರಲ್ಲಿ ಏನು ಜಿಲ್ಲಾ ಪಂಚಾಯತ್ ಯೋಗೇಶ್ ಗೌಡನನ್ನ ಬರ್ಬರವಾಗಿ ಜಿಮ್ನಲ್ಲಿ ಹತ್ಯೆ ಮಾಡಲಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಡಿಕೋಡಿಂಗ್ ಮಾಡ್ತಾ ಹೋಗೋಣ. ಈ ಒಂದು ಪ್ರಕರಣ ಆಗ್ತಾ ಇದ್ದಂತೆ ಒಂದು 3-4 ದಿನ ಬಿಟ್ಟು ಒಂದು 6 ಜನ ಬಂದು ಧಾರವಾಡ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಒಂದು 6 ಜನ ಸರೆಂಡರ್ ಆಗ್ತಾರೆ. ನಾವೇ ಇದಕ್ಕೆ ಕೊಲೆಯನ್ನ ಮಾಡಿರೋದು ನಾವೇ ಅಂತ ಹೇಳಿ ಸರೆಂಡರ್ ಆಗ್ತಾರೆ 6 ಜನ. ಆದ್ರೆ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ, 6 ಜನ ಸರೆಂಡರ್ ಆಗಿದ್ದವರನ್ನ ಕುಲಂಕುಷವಾಗಿ ಅವರನ್ನ ವರದಿ ಏನಾಗಿತ್ತು ಎಲ್ಲವನ್ನು ಕೂಡ ಕುಲಂಕುಷವಾಗಿ ತನಿಖೆಯನ್ನು ನಡೆಸಬೇಕಾಯಿತು. ಆದ್ರೆ ಕೇವಲ ವಿತಿನ್ 90 ದಿನದ ಒಳಗಡೆ 6 ಜನರ ವಿರುದ್ಧವಾಗಿ ಇವರೇ ಕೊಲೆ ಮಾಡೋದು ಅಂತ ಹೇಳಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ, ಜೊತೆಗೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಈ 6 ಜನನೇ ಯೋಗೇಶ್ ಗೌಡನನ್ನ ಕೊಲೆ ಮಾಡಿರೋದು ಅಂತ ಹೇಳಿ ಮುಂದಕ್ಕೆ ಹೋಗ್ತಾರೆ. ಚಾರ್ಜ್ ಶೀಟ್ ನಲ್ಲೇ ಎಲ್ಲವೂ ಕೂಡ ರೆಡಿ ಮಾಡಿಕೊಂಡು ಈ 6 ಜನ ಬಂದು ಜಿಮ್ ನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಚಾರ್ಜ್ ಶೀಟ್ ಅನ್ನ ವಿತಿನ್ 90 ದಿನದ ಒಳಗಡೆ ಸಲ್ಲಿಸುವುದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾರೆ. ಇತ್ತ ಚಾರ್ಜ್ ಶೀಟ್ ಅಲ್ಲಿ ಇರೋದನ್ನ ಗಮನಿಸ್ತಾರೆ. ಆದ್ರೆ ಈಗ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕಿಲ್ಲರ್ ಕುಲಕರ್ಣಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಆರೋಪಿಗಳು, ಅಪರಾಧಿಗಳು, ಪೊಲೀಸ್ ಅಧಿಕಾರಿಗಳು, ಬಿಜೆಪಿ ಮುಖಂಡನ ಹತ್ಯೆ ಸಂಚು ಬಯಲು ಪಟಾಬಯಲ್ ಮಾಡಿದ ವಿಶೇಷ ತಂಡ. ಕೊಲೆಗೆ ಸ್ಕೆಚ್ ಅನ್ನ ಹಾಕಿದ್ದೇ ಮಾಜಿ ಸಚಿವ ವಿನಯ್ ಕುಲಕರ್ಣಿ. ಸಾಕ್ಷ್ಯಾಧಾರ ಸಮೇತ ಕಿಲ್ಲರ್ ರಹಸ್ಯವನ್ನ ಬಿಚ್ಚಿಟ್ಟಿದೆ ನ್ಯಾಯಾಲಯ. ಸಚಿವ ಸ್ಥಾನದ ಪವರ್ ಅನ್ನ ಬಳಸಿ ಕೇಸನ್ನ ಮುಚ್ಚಿಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಧಾರವಾಡದ ಜಿಮ್ನಲ್ಲಿ ನಡೆದಿದ್ದಂತಹ ಈ ಒಂದು ಬರ್ಬರವಾದಂತಹ ಹತ್ಯೆ. ಯೋಗೇಶ್ ಕೊಲೆ ಕೇಸ್ನಲ್ಲಿ ಕಿಲ್ಲರ್ ಕುಲಕರ್ಣಿಗೆ ಈಗ ಬಿಗ್ ಶಾಕ್ ಎದುರಾಗಿರೋದು. ಆರೋಪಿಗಳು, ಅಪರಾಧಿಗಳು, ಪೊಲೀಸ್ ಅಧಿಕಾರಿಗಳು ಇವರೆಲ್ಲರೂ ಸೇರಿ ಬಿಜೆಪಿ ಮುಖಂಡನ ಹತ್ಯೆ ಮಾಡಿದ್ರು, ಹತ್ಯೆಗೆ ಸಂಚನ್ನ ಮಾಡಿದ್ರು. ಅದು ಈಗ ಬಟಾಬಯಲಾಗಿದೆ. ವಿಶೇಷ ತಂಡ ತನಿಖೆ ಮಾಡಿದ ನಂತರ ಕೊಲೆಗೆ ಸ್ಕೆಚ್ ಹಾಕಿದ್ದಕ್ಕೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅನ್ನೋದು ಗೊತ್ತಾಗಿದೆ. 2006ರಲ್ಲಿ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ನಡೆದಂತಹ ಜಗಳವೇ ಈ ಕೊಲೆಗೆ ಮೂಲ ಕಾರಣ ಆಯ್ತಾ ಅಂದ್ರೆ ಏನು ಈ ಸಾಕ್ಷ್ಯಾಧಾರಗಳ ಸಮೇತ ಕಿಲ್ಲರ್ ರಹಸ್ಯವನ್ನ ಬಚ್ಚಿಟ್ಟಂತಹ ನ್ಯಾಯಾಧೀಶರು ಈಗ ಅದನ್ನು ಬಹಿರಂಗಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಂಚನ್ನ ರೂಪಿಸಲಾಗಿತ್ತು, ಈಗ ಆ ಸಂಚ್ ಬಗ್ಗೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಅಂದ್ರೆ 2006ರಲ್ಲಿ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ನಡೆದಂತಹ ಜಗಳವೇ ಈ ಕೊಲೆಗೆ ಮೂಲ ಕಾರಣ ಆಯ್ತಾ ಅಂತಂದ್ರೆ ಹೌದು, ಕರೆಕ್ಟ್. ಯಾಕಂದ್ರೆ 2006ರಲ್ಲಿ ಜಿಲ್ಲಾ ಪಂಚಾಯತಿ ಸಭೆಯಲ್ಲಿ ಮೇಜರ್ ಆಗಿ ಯೋಗೇಶ್ ಗೌಡ್ರವರು ಬರ್ತಾರೆ. ಹೀಗೆ ಇದರಲ್ಲಿ ಈ ಒಂದು ಜಿಲ್ಲಾ ಪಂಚಾಯತಿ ಸಭೆಯಲ್ಲಿ ಭಾಗಿಯಾಗಿರ್ತಾರೆ ವಿನಯ್ ಕುಲಕರ್ಣಿ ಅವರು ಕೂಡ. ಆದ್ರೆ ಇಲ್ಲಿ ಜಗಳ ಆಗುತ್ತೆ ಇವರಿಬ್ಬರ ನಡುವೆ. ಇದಾದ ನಂತರ ಯೋಗೇಶ್ ಬೆಳವಣಿಗೆ ಸಹಿಸದಂತಹ ವಿನಯ್ ಕುಲಕರ್ಣಿ ರೋಷಾವೇಶವಾಗ್ತಾರೆ. ಇದು ಸೀನ್ 2. ಯೋಗೇಶ್ ಬೆಳವಣಿಗೆಯನ್ನ ಸಹಿಸೋದೇ ಇಲ್ಲ ವಿನಯ್ ಕುಲಕರ್ಣಿ.
ಹಾಗಾಗಿ ಸಭೆಯಲ್ಲಿ ಏನ್ ಮಾತನಾಡ್ತಾರೆ ಅಲ್ಲಿ ಜೋರಾಗಿ ಒಂದು ಗಲಾಟೆ ನಡೆಯುತ್ತೆ. ಆ ರೋಷಾವೇಶ ವಿನಯ್ ಕುಲಕರ್ಣಿಯಲ್ಲಿ ಇರುತ್ತೆ. ಈ ವಿನಯ್ ಕುಲಕರ್ಣಿ ಅವರು ಆಗ ನಾವು ಸೀನ್ 3 ಗಮನಿಸ್ತಾ ಹೋಗ್ತೀವಿ. ವಿನಯ್ ಕುಲಕರ್ಣಿಯಲ್ಲಿ ಇರುವಂತಹ ರೋಷಾವೇಶ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾನೆ ಅಂತ ಹೇಳಿ ಇವನು ನಮ್ಮ ಒಂದು ಕೆಲಸಕ್ಕೆ ಅಥವಾ ನಮ್ಮ ಒಂದು ಅಧಿಕಾರಕ್ಕೆ ಅಡ್ಡಿ ಬರ್ತಾನೆ ಅಂತ ಹೇಳೋ, ಅಥವಾ ಇವರು ಆ ಸಭೆಯಲ್ಲಿ ಮಾತನಾಡಿದ್ದೆ ರೋಷಾವೇಶವಾಗಿ ಎಲ್ಲೋ ಒಂದ್ ಕಡೆ. ಸೀನ್ ನಂಬರ್ 3 ನಾವು ಇದನ್ನ ನೋಡ್ತಾ ಹೋಗೋಣ. ಅವನ ಕೊಬ್ಬು ಇಳಿಸ್ಬೇಕು, ಅವನಿಗೆ ಕೊಬ್ಬು ಜಾಸ್ತಿ ಆಗಿದೆ, ಅವನಿಗೆ ಕೊಬ್ಬು ಇಳಿಸ್ಬೇಕು ನೋಡಿ ಅಂತೇಳಿ ಸೂಚನೆ ಕೊಡ್ತಾರೆ ವಿನಯ್ ಕುಲಕರ್ಣಿ. ಸೀನ್ ನಂಬರ್ 3 ನೋಡೋದಾದ್ರೆ ನಾವು ಇದನ್ನ ಜಿಲ್ಲಾ ಪಂಚಾಯತ್ ಸದಸ್ಯ ಏನು ಈ ಒಂದು ಜಿಲ್ಲಾ ಪಂಚಾಯತಿ ಸಭೆಯಲ್ಲಿ ಜಗಳವನ್ನ ಆಡಿರ್ತಾರೆ, ದೊಡ್ಡದಾಗಿ ಜಗಳ ನಡೆದಿರುತ್ತೆ. ಆಗ ಸೀನ್ ನಂಬರ್ 3 ನಾವು ನೋಡೋದಾದ್ರೆ ಅವನು ಕೊಬ್ಬು ಜಾಸ್ತಿ ಆಗಿದೆ ಅವನಿಗೆ, ಯಾರಿಗೆ? ಯೋಗೀಶ್ ಗೌಡಗೆ. ಅವನಿಗೆ ಕೊಬ್ಬು ಇಳಿಸ್ಬೇಕು ನೋಡ್ರಿ ಅಂತ ವಿನಯ್ ಕುಲಕರ್ಣಿ ಈಗ ಸೂಚನೆ ಕೊಟ್ಟಿರೋದು. ಇನ್ನು ಸೀನ್ ನಂಬರ್ 4 ನೋಡೋದಾದ್ರೆ ರೋಷಾವೇಶದಲ್ಲೇ ಬೆಂಬಲಿಗರಿಗೆ ಸೂಚನೆ ಕೊಟ್ಟಿದ್ದಂತಹ ಕೆಲ್ಲರ್ ಕುಲಕರ್ಣಿ. ಇಷ್ಟೆಲ್ಲ ಜಗಳ ಆದ್ಮೇಲೆ ನಾನು ಬಿಡ್ತೀನಾ? ನನ್ನ ಅಧಿಕಾರದಲ್ಲಿ ನಾನು ಇರುವಾಗ ಯಾವ ರೀತಿಯಾಗಿ ಅಧಿಕಾರವನ್ನ ನಾನು ಬಳಸ್ಕೊಳ್ಬೇಕು ಅಂತ ಹೇಳಿ ಬೇರೆ ಅಧಿಕಾರದಲ್ಲಿ ಇದ್ದು ಬಳಸ್ಕೊಳ್ಳೋದನ್ನ ಬಿಟ್ಟು, ಅದನ್ನ ನ್ಯಾಯಯುತವಾಗಿ ಬಳಸ್ಕೊಳ್ಳೋದು ಬಿಟ್ಟು ರೋಷಾವೇಶದಲ್ಲೇ ಬೆಂಬಲಿಗರಿಗೆ ಸೂಚನೆಯನ್ನ ಕೊಟ್ಟಿದ್ದ ಕೆಲ್ಲರ್ ಕುಲಕರ್ಣಿ. ಏನಂತ ಕೊಟ್ಟಿದ್ರು? ಸೀನ್ 5 ನೋಡೋಣ. ಗೌಡ ಅಂದ್ರೆ ಯೋಗೇಶ್ ಗೌಡ ಜಿಮ್ನಲ್ಲಿ ವ್ಯಾಯಾಮ ಮಾಡ್ತಾ ಇದ್ದಾಗ ಬೆಳಗ್ಗೆ 7:30ಕ್ಕೆ ಏಕಾಏಕಿ ದಾಳಿ ಆಗ್ಬಿಡುತ್ತೆ. ಅಂತಂದ್ರೆ ರೋಷಾವೇಶದಲ್ಲಿ ಬೆಂಬಲಿಗರಿಗೆ ಏನು ಸೂಚನೆಯನ್ನ ಕೊಟ್ಟಿದ್ರು ಈ ಒಂದು ಕಿಲ್ಲರ್ ಕುಲಕರ್ಣಿ, ನನಗೆ ಅಧಿಕಾರ ಇದೆ, ಅಧಿಕಾರದಲ್ಲಿದ್ದಾಗ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ. ಈಗ ಸೀನ್ 5 ಯೋಗೇಶ್ ಗೌಡ ಜಿಮ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂತಂದ್ರೆ ಯೋಗೇಶ್ ಗೌಡ್ರು ಮನೆ ಆಯ್ತು, ಜಿಮ್ ಆಯ್ತು, ಮನೆ ಆಯ್ತು, ಜಿಮ್ ಆಯ್ತು, ತಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಕೊಂಡಿದ್ರು. ಈಗ ಯೋಗೇಶ್ ಗೌಡ ಅವರು ಜಿಮ್ ನಲ್ಲಿ ವ್ಯಾಯಾಮ ಮಾಡ್ತಾ ಇದ್ದಾಗ ಬೆಳಗ್ಗೆ 7:30ಕ್ಕೆ ಸರಿಯಾಗಿ ಏಕಾಏಕಿ ದಾಳಿ ಆಗುತ್ತೆ. ಎದಕ್ಕಿದಾಗೆ ದಾಳಿ ಆಗುತ್ತೆ, ಯಾಕಾಗುತ್ತೆ, ಏನಾಗುತ್ತೆ ಒಂದೂ ಗೊತ್ತಿಲ್ಲ, ಜಿಮ್ ನಲ್ಲಿ ಇರುವಂತವ್ರಿಗೂ ಗೊತ್ತಿಲ್ಲ, ಸುಳಿವೇ ಇಲ್ಲ. ಆದ್ರೆ ಯೋಗೇಶ್ ಗೌಡಗೆ ಈ ಮುಂಚೆ ಸುಳಿವಿರುತ್ತೆ. ಹಾಗಾಗಿ ಯೋಗೇಶ್ ಗೌಡ ಪೊಲೀಸ್ ಅಧಿಕಾರಿಗಳ ಹತ್ರ ಹೋಗಿ ನೇರವಾಗಿ ಕೇಳ್ತಾರೆ, ನನಗೆ ಸೇಫ್ಟಿ ಕೊಡಿ ಅಂತ ಹೇಳಿ. ಆದ್ರೆ ಅಧಿಕಾರಿಗಳದನ್ನ ಕ್ಯಾರೆ ಅನ್ನೋದಿಲ್ಲ, ಅದು ಬಿಡಿ, ಅದು ಪಕ್ಕಕ್ಕೆ ಇಟ್ಬಿಡೋಣ. ಆದ್ರೆ ಜಿಮ್ ನಲ್ಲಿ ಯೋಗೇಶ್ ಗೌಡ ವ್ಯಾಯಾಮ ಮಾಡ್ತಾ ಇದ್ದಾಗ ಬೆಳಗ್ಗೆ 7:30ಕ್ಕೆ ಏಕಾಏಕಿ ದಾಳಿಯನ್ನು ನಡೆಸ್ತಾರೆ. ಅದುವೇ ಕುಲಕರ್ಣಿ ಕೊಟ್ಟಿದ್ದಂತಹ ಸೂಚನೆ ಮೇರೆಗೆ ಜಿಮ್ ನಲ್ಲಿ ನುಗ್ತಾರೆ. ಇನ್ನ ಸೀನ್ ನಂಬರ್ 6 ನೋಡೋದಾದ್ರೆ ಮೊದಲು ಖಾರದ ಪುಡಿಯನ್ನು ಎರಚಲಾಗುತ್ತೆ. ಅಂದ್ರೆ ಯೋಗೇಶ್ ಗೌಡ ಜಿಮ್ ನಲ್ಲಿ ವ್ಯಾಯಾಮ ಮಾಡ್ತಾ ಇರ್ತಾರೆ, ಬೆಳಿಗ್ಗೆ 7:30ಕ್ಕೆ ಸರಿಯಾಗಿ ದಾಳಿ ಆಗುತ್ತೆ. ಮೊದಲು ಯೋಗೇಶ್ ಗೌಡನ ಮೇಲೆ ಖಾರದ ಪುಡಿಯನ್ನು ಎರಚಲಾಗುತ್ತೆ. ಈ ಖಾರದ ಪುಡಿ ಎರಚಿದ ತಕ್ಷಣ ಪ್ರತಿ ವಿರೋಧಗಳು ಕೂಡ ಕಡಿಮೆ ಆಯ್ತು. ಅಂತಂದ್ರೆ ವ್ಯಾಯಾಮ ಮಾಡ್ತಾ ಇದ್ದಂತಹ ವ್ಯಕ್ತಿಗೆ ಏಕಾಏಕಿ ಖಾರದ ಪುಡಿಯನ್ನು ಎರಚಿದಾಗ ಅವರು ಯಾವ ಸ್ಥಿತಿಯಲ್ಲಿರ್ತಾರೆ, ಏನ್ ಮಾಡೋಕ್ಕಾಗತ್ತೆ? ಏನು ಕೂಡ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಜಿಮ್ನಲ್ಲಿ ಇರುವಂತವ್ರು ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿತ್ತು ಆ ಒಂದು ಸಂದರ್ಭದಲ್ಲಿ. ಯಾಕೆ ಯೋಗೇಶ್ ಗೌಡನ ಮೇಲೆ ಖಾರದ ಪುಡಿಯನ್ನು ಎರಚಲಾಗ್ತಾ ಇದೆ ಅನ್ನೋದು ಕೂಡ ಅಲ್ಲಿ ಗೊತ್ತಿರಲಿಲ್ಲ. ಅಲ್ಲಿನ ಜಿಮ್ನಲ್ಲಿರುವಂತಹ ಎಲ್ಲಾ ಜಿಮ್ನಾಸ್ಟಿಕ್ ಆಗಿರಬಹುದು, ಜೊತೆಗೆ ಅಲ್ಲಿರುವಂತಹ ವ್ಯಾಯಾಮಸ್ಥರು ಬೇರೆ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ, ಏನಾಗ್ತಾ ಇದೆ, ಇಲ್ಲಿ ಏನ್ ನಡೀತಾ ಇದೆ ಅಂತ. ಆದ್ರೆ ಸೀನ್ ನಂಬರ್ 7 ನಾವು ನೋಡೋದಾದ್ರೆ ಆತನಿಗೆ ಯೋಗೇಶ್ ಗೌಡನಿಗೆ ಖಾರಪುಡಿಯನ್ನು ಎರಚಿ ಬರ್ಬರವಾಗಿ ಹತ್ಯೆಯನ್ನು ಮಾಡಲಾಗುತ್ತೆ. ಮೃತ ಯೋಗೇಶ್ ಗೌಡನನ್ನ ಈಗ ಕೋಳಿ ಕತ್ತರಿಸ್ತಾರೆ, ಗೊತ್ತಾ? ಆ ರೀತಿಯಾಗಿ ಕತ್ತರಿಸಾಕ್ಬಿಡ್ತಾರೆ. ಮೃತ ಯೋಗೇಶ್ ಗೌಡನನ್ನ ಕೋಳಿ ಕತ್ತರಿಸ್ತಾರೆ ಅಂತಂದ್ರೆ ನೀವು ಗಮನಿಸಿ, ಮನುಷ್ಯತ್ವ ಅನ್ನೋದು ಆ ಒಂದು ಬಂದು ಸುಪಾರಿ ಕೊಟ್ಟದಂತಹ ಅಥವಾ ಅಲ್ಲಿ ಬಂದು ಯಾರು ಕೊಲೆಯನ್ನ ಮಾಡಿದ್ರು ಅವರಿಗೆ ಒಂದಿಷ್ಟು ಮನುಷ್ಯತ್ವ ಇಲ್ಲ. ಯಾಕಂದ್ರೆ ಖಾರದ ಪುಡಿ ಎರಚಿ ಹಿಗ್ಗಾಮುಗ್ಗ ಥಳಿಸಿ ತದನಂತರ ನೀವೆಲ್ಲರೂ ಕೂಡ ನೋಡಿರ್ತೀರಾ ಕೋಳಿ ಅಂಗಡಿಗಳಲ್ಲಿ ಯಾವ ರೀತಿಯಾಗಿ ಎತ್ತೆತ್ತು ಕತ್ತರಿಸ್ತಾರೆ ಕೋಳಿನ ಅಂತ, ಕೋಳಿ ರೆಕ್ಕ ಪಕ್ಕವನ್ನು ಯಾವ ರೀತಿ ಕಟ್ ಮಾಡ್ತಾರೆ ಅಂತ ಹೇಳಿ. ಅದೇ ರೀತಿಯಾಗಿ ಯೋಗೇಶ್ ಗೌಡನನ್ನ ಕೂಡ 7:30 ಸಮಯದಲ್ಲಿ, ಬೆಳಗ್ಗೆ 7:30 ಸಮಯದಲ್ಲಿ ಕೋಳಿ ಯಾವ ರೀತಿಯಾಗಿ ಕತ್ತರಿಸ್ತಾರೆ ಆ ರೀತಿಯಾಗಿ ಕತ್ತರಿಸಿ ಬಿಸಿ ಹಾಕ್ಬಿಡ್ತಾರೆ. ಇನ್ನ ಸೀನ್ 8 ನಾವು ಗಮನಿಸ್ತಾ ಹೋದ್ರೆ ದಾಳಿಗೆ ಒಳಗಾಗಿದ್ದಂತಹ ಯೋಗೇಶ್ ದೇಹದ ಭಾಗಗಳಲ್ಲಿ 35 ಗಾಯಗಳಾಗಿರ್ತಾವೆ. ಒಂದು ಖಾರದ ಪುಡಿಯನ್ನ ಎರಚಿ ದಾಳಿ ಮಾಡೋದು, ಅದಾದ ನಂತರ ಮನಸ್ಸೋ ಇಚ್ಛೆ ಬಂದಂಗೆ ಮಾರಕಾಸ್ತ್ರಗಳನ್ನ ಹಿಡಿದು ಅವ್ರಿಗೆ ಯಾವ ರೀತಿಯಾಗಿ ಇಚ್ಛೆ ಬರುತ್ತೋ ಆ ರೀತಿಯಾಗಿ ಥಳಿಸ್ತಾ ಆ ಮಾರಕಾಸ್ತ್ರಗಳಿಂದ ಒಡೆದು ಹತ್ಯೆ ಮಾಡ್ತಾರೆ. ಸೀನ್ ನಂಬರ್ 8 ಹೇಳುತ್ತೆ ದಾಳಿಗೆ ಒಳಗಾಗಿದ್ದಂತಹ ಯೋಗೇಶ್ ಗೌಡನ ಪರಿಸ್ಥಿತಿ
ಯಾರೂ ಕೂಡ ಊಹಿಸಲಾಗಿರ್ಲಿಲ್ಲ. ದೇಹದ ಭಾಗಗಳಲ್ಲಿ 35 ಗಾಯಗಳಾಗಿರ್ತವೆ. ಅಂದ್ರೆ ಯಾವ ರೀತಿಯಾಗಿ ಚುಚ್ಚಿ ಚುಚ್ಚಿ ಅದನ್ನ ಕೊಚ್ಚಿರ್ತಾರೆ ಅನ್ನೋದನ್ನ ಗಮನಿಸಬೇಕಾಗತ್ತೆ ನೀವು. ದೇಹದ ಭಾಗಗಳಲ್ಲಿ ಅದುವೇ 35 ಗಾಯಗಳು ಅಂತಂದ್ರೆ ಸುಮ್ಮನೆನಾ? ಯಾರಾದ್ರೂ ಬದುಕೋಕೆ ಸಾಧ್ಯವಾ? ಈ ರೀತಿಯಾಗಿ 35 ಭಾಗಗಳಲ್ಲಿ ಕೊಚ್ಚೋದು ಅಂತಂದ್ರೆ ಸುಮ್ಮನೆನಾ? ಯೋಗೀಶ್ ಗೌಡ್ರು ಜಿಮ್ ಅನ್ನ ಮಾಡ್ತಾ ಇರುವಾಗ ವ್ಯಾಯಾಮವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬೆಳಗ್ಗೆ 7:30 ಸಮಯದಲ್ಲಿ ಈ ಎಲ್ಲಾ ದೋಷಿಗಳು, ಎಲ್ಲಾ ಕಿರಾತಕರು ಬಂದು ಈ ರೀತಿ ಮಾಡ್ತಾರೆ. ಇನ್ನ ಸೀನ್ 9 ನೋಡೋದಾದ್ರೆ, ಕೊಲೆಗಿಂತ ಮೊದಲೇ ಆರೋಪಿಗಳು ಜಿಮ್ನ ಸುತ್ತಮುತ್ತ ರೈಕಿ ಮಾಡ್ತಾ ಇದ್ರು ಅಂತಂದ್ರೆ, ಈಗ ಯೋಗೀಶ್ ಗೌಡ್ರು ಬರ್ತಾ ಇದ್ದಾರೆ ಅಂತಂದ್ರೆ ಅವರ ಚಲನವಲನ ಗೊತ್ತಿರ್ಬೇಕಲ್ವೇ? ಈಗ ನೀವು ಒಂದು ಕೊಲೆಯನ್ನ ಮಾಡ್ತೀರಿ, ಬೇಡ್ರಿ ಕೊಲೆ ಬೇಡ ಬಿಟಾಕಿ, ಯಾವ್ದಾದ್ರು ಒಂದು ಎಕ್ಸಾಮ್ನ ನೀವು ಮಾಡ್ತೀರಿ ಅಂತಂದ್ರೂ ಕೂಡ ನೀವು ಎಕ್ಸಾಮ್ ವಾತಾವರಣ ಹೇಗಿದೆ, ಅಲ್ಲಿ ಯಾರ್ಯಾರು ಬರ್ತಾರೆ, ಏನು ಎತ್ತ ಎಲ್ಲವನ್ನು ಕೂಡ ನೀವು ಗಮನಿಸ್ತೀರಿ, ಏನಲ್ಲಿ ಸೆಕ್ಯೂರಿಟಿ ಪರ್ಪಸ್ ಇದೆ ಎಲ್ಲವನ್ನು ಕೂಡ ಗಮನಿಸ್ತೀರಿ ಅಲ್ವಾ? ಅದೇ ರೀತಿಯಾಗಿ ಈ ಕೊಲೆ ಮಾಡೋದಕ್ಕಿಂತ ಮೊದಲೇ ಈ ಆರೋಪಿಗಳೆಲ್ಲರೂ ಕೂಡ ಜಿಮ್ನ ಸುತ್ತಮುತ್ತ ಏನೇನಿದೆ, ಏನೇನಿಲ್ಲ, ಏನೇನು ನಾವು ಇದರಿಂದ ತಪ್ಪಿಸ್ಕೊಳ್ಳೋಕೆ ಏನೇನೆಲ್ಲ ಮಾಡಬಹುದು, ಯಾರ್ಯಾರು ಈ ಜಿಮ್ನೊಳಗಡೆ ಹೋಗ್ತಾರೆ, ನಮಗೆ ಜಿಮ್ನೊಳಗಡೆ ಅಲೋ ಇದೆಯಾ, ಯಾವ ರೀತಿಯಾಗಿ ಹೋದ್ರೆ ನಾವು ಜಿಮ್ನೊಳಗಡೆ ಸೇರಬಹುದು, ಎಲ್ಲವನ್ನೂ ಕೂಡ ರೈಕಿ ಮಾಡ್ತಾ ಇದ್ರು ಆರೋಪಿಗಳು. ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಂತಹ ಈ ಆರೋಪಿಗಳು ಸೀನ್ ನಂಬರ್ 10ರಲ್ಲಿ ನಾವು ಮತ್ತೊಂದು ಗಮನಿಸೋದಾದ್ರೆ, 6 ಜನ ಫೇಕ್ ಆರೋಪಿಗಳನ್ನ ಶರಣಾಗಿಸಲು 20 ಲಕ್ಷಕ್ಕೆ ಕುಲಕರ್ಣಿ ಡೀಲ್ ಅನ್ನ ಮಾಡಿರ್ತಾರೆ. ನೋಡಿ, ಒಂದ್ ಕಡೆ ಆರೋಪಿಗಳು ಏನು ಬಂದು 6 ಜನ ಜಿಮ್ ನಲ್ಲಿ ಕೊಲೆ ಮಾಡ್ತಾರೆ ಯೋಗೀಶ್ ಗೌಡ್ನನ್ನ, ಅಲ್ಲಿಂದ ಮಾಡಿ ಕಾಲ್ ಕೀಳ್ತಾರೆ. ಅವರು ಅಲ್ಲಿಂದ ಯಾರೂ ಕೂಡ ಇರೋದಿಲ್ಲ, ಎಸ್ಕೇಪ್ ಆಗ್ತಾರೆ. ಇನ್ನೇನು ಕೆಲವೇ ದಿನಗಳಾದ ನಂತರ ಆ 6 ಜನ ಕೂಡ ಬರ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ, ನಾನೇ ಯೋಗೀಶ್ ಗೌಡನನ್ನ ಕೊಲೆ ಮಾಡಿದ್ದು ನಾವೆಲ್ಲರೂ ಸೇರಿ ಅಂತ ಹೇಳಿ 6 ಜನ ಫೇಕ್ ಆರೋಪಿಗಳು ಶರಣಾಗ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು, ಧಾರವಾಡದ ಪೊಲೀಸ್ ಸ್ಟೇಷನ್ ಅಲ್ಲಿ. ಅದಕ್ಕೆ ಏನು 6 ಜನ ಫೇಕ್ ಆರೋಪಿಗಳು ಶರಣಾಗಿದ್ರು, ಅವರು 20 ಲಕ್ಷಕ್ಕೆ ಕುಲಕರ್ಣಿ ಡೀಲ್ ಕೊಟ್ಟಿದ್ದಾರೆ ಅವ್ರಿಗೆ. 6 ಜನ ಫೇಕ್ ಆರೋಪಿಗಳು, ಅವರ ಕೆಲಸವೇ ಎಷ್ಟು ಏನಂದ್ರೆ, ಈ ಫೇಕ್ ಆರೋಪಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಯಾರಾದ್ರೂ ಕೊಲೆ ಮಾಡಿದ್ರೆ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಕೊಲೆ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಯಾರೋ ಬೇರೆ ಕೊಲೆ ಮಾಡಿರ್ತಾರೆ, ಆದ್ರೆ ಅವರಂತೂ ಹೋಗೋ ಚಾನ್ಸಸ್ ಇರೋದಿಲ್ಲ. ಸೊ ಹಾಗೆ ನಾನ್ ಮಾಡಿದೆ ಅಂತ ಹೇಳಿ ಒಪ್ಕೊಂಡು ಹೋಗೋದು, ನಿಮ್ಮ ಲೈಫನ್ನ ನಾವು ಸೆಟಲ್ ಮಾಡ್ತೀವಿ ಅಥವಾ ನಿಮ್ಮ ಫ್ಯಾಮಿಲಿನ ನಾವು ಸೆಟಲ್ ಮಾಡ್ತೇವೆ ಅಥವಾ ನಾವು ಇಂತಿಷ್ಟು ಒಂದು ಹಣವನ್ನ ಕೊಡ್ತೇವೆ ಅಂತ ಹೇಳುವಂತಹ ಈ ಒಂದು ಫೇಕ್ ಆರೋಪಿಗಳು ರಾಜಕಾರಣಿಗಳಾಗಿರ್ಬಹುದು, ಯಾರೇ ಆಗಿರ್ಬೋದು, ಯಾರು ಇವ್ರಿಗೆ ಈ ರೀತಿ ನಾವು ದುಡ್ಡನ್ನ ಕೊಡ್ತೀವಿ ಅಥವಾ ನಿಮ್ಮ ಒಂದು ಫ್ಯಾಮಿಲಿನ ನಾವು ಸೇಫ್ ಮಾಡ್ತೀವಿ ಅಂತ ಹೇಳ್ತಾರೆ, ಆಗ ಈ ಕೆಲಸವನ್ನ ಮಾಡೋದಕ್ಕೆ ಒಪ್ಕೊಳ್ತಾರೆ. ಅದರಲ್ಲಿ ಈ 6 ಜನ ಕೂಡ ಆರೋಪಿಗಳು ಶರಣಾಗ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಈ 6 ಜನ ಫೇಕ್ ಆಗಿ ಬರೋದಕ್ಕೆ, ಶರಣಾಗೋದಕ್ಕೆ ವಿನಯ್ ಕುಲಕರ್ಣಿ ಡೀಲ್ ಕೊಟ್ಟಿದೆ ಎಷ್ಟು? 20 ಲಕ್ಷ. 20 ಲಕ್ಷಕ್ಕೆ ಡೀಲ್ ಕೊಟ್ಟಿದ್ದಾರೆ ವಿನಯ್ ಕುಲಕರ್ಣಿ. ಇನ್ನ ಸೀನ್ 11 ಗಮನಿಸೋದಾದ್ರೆ, ಈ ಪ್ರಕರಣದ ಪ್ರಮುಖ ಸಾಕ್ಷಿಗಳಿಗೆ ಬೆದರಿಕೆಯನ್ನ ಒಂದ್ ಕಡೆ ಹಾಕ್ತಾರೆ. ಹಣದ ಮೂಲಕ ಅವರನ್ನ ಖರೀದಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ನೋಡಿ, ಪ್ರಕರಣವನ್ನ ಯಾವ ರೀತಿಯಾಗಿ ಮುಚ್ಚಬೇಕು, ಯಾವ ರೀತಿಯಾಗಿ ಟ್ವಿಸ್ಟ್ ಅನ್ನ ಕೊಡಬೇಕು, ಎಲ್ಲವನ್ನೂ ಕೂಡ ಹಂತವಾಗಿ ವಿನಯ್ ಕುಲಕರ್ಣಿ ಇದನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಎಲ್ಲವನ್ನೂ ಕೂಡ ನೋಡಿ, ಆ ಒಂದು 6 ಜನ ಬಂದು ಬರ್ಬರವಾಗಿ ಕೊಲೆ ಮಾಡಿದವರು, ಸುಪಾರಿ ಕಿಲ್ಲರ್ಸ್ ಅವರೆಲ್ಲರೂ ಕೂಡ ಅವರನ್ನ ಸೇಫ್ ಮಾಡಿ 6 ಜನ ನಾವೇ ಮಾಡಿದ್ದು ಅಂತ ಹೇಳಿ ಫೇಕ್ ಆರೋಪಿಗಳು ಬಂದು ಸರೆಂಡರ್ ಆಗ್ತಾರೆ. ಇದಾದ ನಂತರ ಆ ಒಂದು ಜಿಮ್ನಾಸ್ಟಿಕ್ ನಲ್ಲಿ ಅಥವಾ ಆ ಒಂದು ಜಿಮ್ ನಲ್ಲಿ ಯಾರ್ಯಾರೆಲ್ಲ ಇರ್ತಾರೆ, ಹಾಗೆ ಅದನ್ನ ಕಣ್ಣಾರೆ ಯಾರು ನೋಡಿರ್ತಾರೆ ಅಂತ ಯಾರೆಲ್ಲ ಪ್ರಮುಖ ಸಾಕ್ಷಿಗಳಿರ್ತಾರೆ, ಅವರಿಗೆ ಬೆದರಿಕೆ ಹಾಕೋದಕ್ಕೆ ಮುಂದಾಗ್ತಾರೆ ವಿನಯ್ ಕುಲಕರ್ಣಿ ಬೆಂಬಲಿಗರು. ವಿನಯ್ ಕುಲಕರ್ಣಿ ಬೆಂಬಲಿಗರು ಒಂದ್ ಕಡೆ ಏನು ಈ ಪ್ರಮುಖ ಸಾಕ್ಷಿಗಳಿರ್ತಾರೆ ಅವರಿಗೆ ಬೆದರಿಕೆ ಹಾಕ್ತಾ ಇರ್ತಾರೆ. ಜೊತೆಗೆ ಅವ್ರಿಗೆ ಹಣದ ಆಸೆಯನ್ನ ತೋರಿಸಿ ಅವರನ್ನ ಖರೀದಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ವಿನಯ್ ಕುಲಕರ್ಣಿ ಬೆಂಬಲಿಗರು. ಯಾರ್ಯಾರು ಇವತ್ತು ವಿನಯ್ ಕುಲಕರ್ಣಿ ಬೆಂಬಲಿಗರಾಗಿ ನಿಂತು ಇಷ್ಟೆಲ್ಲ ಕೆಲಸವನ್ನ ಮಾಡಿದ್ದಾರೆ, ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನ್ಯಾಯಾಧೀಶರ ಮುಂದೆ ಎಲ್ಲವೂ ಕೂಡ ಬಹಿರಂಗವಾಗಿ ಬಿಟ್ಟಿದೆ ಇವತ್ತು. ಆದ್ರೆ ಯಾವ ರೀತಿಯಾಗಿ ಹಂತವಾಗಿ ಪ್ಲಾನ್ ಮಾಡಿದ್ರು ಅನ್ನೋದನ್ನ ನಿಮ್ಮ ಮುಂದೆ ನಾವು ಡೀಟೇಲ್ ಆಗಿ ಡಿಕೋಡಿಂಗ್ ಮಾಡ್ತಾ ಇದೀವಿ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ನಾವು ಡಿಕೋಡಿಂಗ್ ಮಾಡ್ತಾ ಇರೋದು. ಇನ್ನ ಸೀನ್ 12 ಗಮನಿಸೋದಾದ್ರೆ, ಅಸಲಿ ಆರೋಪಿಗಳನ್ನ ಪಾರು ಮಾಡಲು ಯಾವ ರೀತಿಯಾಗಿ ಪೊಲೀಸ್ ಅಧಿಕಾರಿ ಆಗಿರುವಂತಹ ಟೆಂಗರೀಕರ್ ನಕಲಿ ಆಯುಧವನ್ನ ತಯಾರಿ ಮಾಡಿದ್ರು ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಅಂದ್ರೆ ಸೀನ್ ನಂಬರ್ 12 ಅಲ್ಲಿ ನಾವು ಬಹುಮುಖ್ಯವಾಗಿ ಗಮನಿಸಬೇಕಾಗಿರೋದು, 6 ಆರೋಪಿಗಳು, ನಕಲಿ ಆರೋಪಿಗಳು ಬಂದು ಏನು ಸರೆಂಡರ್ ಆಗ್ತಾರೆ, ಆ ಸರೆಂಡರ್ ಆದಾಗ ಅವರ ಪರವಾಗಿ ಯಾವ ರೀತಿಯಾಗಿ ದಾಖಲೆಗಳನ್ನ ಸೃಷ್ಟಿಸಬೇಕೋ ಆ ಎಲ್ಲಾ ರೀತಿಯಲ್ಲಿ ದಾಖಲೆಯನ್ನ ಸೃಷ್ಟಿಸಿದ್ದೆ
ಆ ಒಬ್ಬ ಅಧಿಕಾರಿ, ಪೊಲೀಸ್ ಅಧಿಕಾರಿ ಅವರೇ ಟಿಂಗರೀಕರ್. ಈ ಟಿಂಗರೀಕರ್ 6 ಆರೋಪಿಗಳಂದ್ರೆ ಯಾರು ಒರಿಜಿನಲ್ ಆಗಿ ಸುಪಾರಿ ಕಿಲ್ಲರ್ಸ್ ಕೊಲೆಯನ್ನ ಮಾಡಿರ್ತಾರೆ, ಬರ್ಬರವಾಗಿ ಹತ್ಯೆಯನ್ನ ಮಾಡಿರ್ತಾರೆ, ಆ ಆರೋಪಿಗಳನ್ನ ಸೇಫ್ ಮಾಡೋದಕ್ಕೆ ಟಿಂಗರೀಕರ್ ನಕಲಿ ಆಯುಧವನ್ನ ತಯಾರಿ ಮಾಡ್ತಾರೆ. ಅದು ಏನು ಈ ನಕಲಿ ಆರೋಪಿಗಳು ಬಂದು ಸರೆಂಡರ್ ಆಗಿರ್ತಾರೆ ಅವರೇ ಹೋಗಿ ಮಾಡಿದ್ದು ಅನ್ನೋ ರೀತಿಯಲ್ಲಿ ಆಯುಧವನ್ನ ತಯಾರಿ ಮಾಡ್ತಾರೆ. ನೋಡಿ ಯಾವ ರೀತಿಯಾಗಿ ಪ್ಲಾನ್, ಎಲ್ಲಿಗೆ ಲಿಂಕ್ ಇದೆ ಅಂತ. ಒಬ್ಬ ಶಾಸಕ ಅಂದ ಕೂಡಲೇ ಶಾಸನವನ್ನ ತಿದ್ದುವಂತಹ ಕೆಲಸವನ್ನ ಮಾಡಬೇಕು. ಅದನ್ನ ಬಿಟ್ಟು ಈ ರೀತಿಯಾಗಿ ಒಂದೊಂದಾಗಿ ಹಂತ ಹಂತವಾಗಿ ಹೊಂಚಾಕಿ ಆತನ ಅಂದ್ರೆ ಏನು ಜಿಲ್ಲಾ ಪಂಚಾಯತ್ ಯೋಗೀಶ್ ಅವರನ್ನ ಕೊಲೆ ಮಾಡಿ ಇವತ್ತು ಈ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಅದನ್ನ ಒಳಗೊಂಡು ಆಯುಧಗಳನ್ನೇ, ನಕಲಿ ಆಯುಧವನ್ನ ತಯಾರಿ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಅಂತಂದ್ರೆ ನೀವೇ ಗಮನಿಸಬೇಕಾಗುತ್ತೆ. ಕಾನೂನಿಂದ ಯಾರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಪೊಲೀಸರ ಕಣ್ಣು ತಪ್ಪಿದ್ರು ಕೂಡ ಕಾನೂನಿನ ಕುಲಂಕುಷವಾದಂತಹ ತನಿಖೆಯಿಂದ ಯಾರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದು ಸಾಮಾನ್ಯ ಜನರೇ ಆಗಿರಬಹುದು, ಶಾಸಕರೇ ಆಗಿರಬಹುದು, ಯಾವುದೇ ದೊಡ್ಡ ಅಧಿಕಾರಿಗಳೇ ಆಗಿರಬಹುದು. ಇನ್ನ ಸೀನ್ ನಂಬರ್ 13 ನಾವು ಗಮನಿಸೋದಾದ್ರೆ, ನಕಲಿ ಆಯುಧವನ್ನ ಏನೋ ಒಂದ್ ಕಡೆ ಪೊಲೀಸ್ ಅಧಿಕಾರಿ ಟಿಂಗರೀಕರ್ ಈಗ ತಯಾರೇನೋ ಮಾಡ್ತಾರೆ. ಆ ತಯಾರು ಮಾಡಿ ತನಿಖೆಯನ್ನ ದಾರಿ ತಪ್ಪಿಸುವಂತ ಕೆಲಸಕ್ಕೆ ವಾಸುದೇವ, ಚನ್ನಕೇಶವ ಇವರಿಬ್ರು ಕೂಡ ಮುಂದಾಗ್ತಾರೆ. ಅಂದ್ರೆ ಚನ್ನಕೇಶವ ಟಿಂಗರೀಕರ್ ಮತ್ತೆ ವಾಸುದೇವ ಇವರಿಬ್ಬರೂ ಕೂಡ ಈ ತನಿಖೆಯಲ್ಲಿ ಮುಂದಾಗ್ತಾರೆ. ಯಾವ ರೀತಿಯಾಗಿ ಈ ತನಿಖೆಯನ್ನೇ ಟ್ವಿಸ್ಟ್ ಮಾಡೋ ರೀತಿಯಲ್ಲಿ ಅಂತಂದ್ರೆ, ನಕಲಿ ಆಯುಧವನ್ನ ತಯಾರಿ ಮಾಡಿದ್ದಲ್ಲದೆ 6 ಆರೋಪಿಗಳು ಇವರೇ ಅಂತ ನಕಲಿ ಆರೋಪಿಗಳನ್ನ, ಸುಪಾರಿ ಕಿಲ್ಲರ್ಸ್ ಗಳನ್ನ ಬಚಾವ್ ಮಾಡೋದಕ್ಕೆ ಇವರೇ ಅಂತ ಹೇಳಿ ತನಿಖೆಯ ದಾರಿ ತಪ್ಪಿಸಿದಂತಹ ಮಹಾನ್ ಭಾವರು ಇವರು. ಅದೇ ಚನ್ನಕೇಶವ ಟಿಂಗರೀಕರ್ ಮತ್ತೆ ವಾಸುದೇವ. A1 ಚನ್ನಕೇಶವ ಟಿಂಗರೀಕರ್, ಇತ್ತ ವಾಸುದೇವ, ಇವರಿಬ್ಬರೂ ಕೂಡ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ನೋಡಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾವ ರೀತಿಯಾಗಿ ಈ ಬಿಜೆಪಿ ಮುಖಂಡ ಯೋಗೀಶ್ ಗೌಡನ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರು ಎಲ್ಲವನ್ನೂ ಕೂಡ. ಆದ್ರೆ ಈಗ ಯಾವ ರೀತಿಯಾಗಿ ಸಾಕ್ಷಿಗಳು ಒದಗಿದ್ವು ನ್ಯಾಯಾಲಯಕ್ಕೆ ಎಲ್ಲವನ್ನೂ ಕೂಡ ಇವಾಗ ನಾವು ಡಿಕೋಡಿಂಗ್ ಮಾಡ್ತಾ ಹೋಗೋಣ. ಯಾಕಂದ್ರೆ ಈಗ ಆರೋಪಿಗಳು ಯಾವ ರೀತಿಯಾಗಿ ಸಂಚನ್ನ ಹಾಕಿದ್ರು, ಯಾವ ರೀತಿಯಾಗಿ ಕೊಲೆಯನ್ನ ಮಾಡಿದ್ರು ಎಲ್ಲವನ್ನೂ ಕೂಡ ಗಮನಿಸಿದ್ರಿ. ಆದ್ರೆ ಈಗ ಇವರ ಪರವಾಗಿ ಯಾವ ರೀತಿಯಾಗಿ ಸಾಕ್ಷಿಗಳು ಸಿಕ್ಕಿದ್ವು ಅಂದ್ರೆ, ಯೋಗೀಶ್ ಗೌಡನ ಕೊಲೆಯನ್ನ ಯಾವ ರೀತಿಯಾಗಿ ವಿನಯ್ ಕುಲಕರ್ಣಿ ಬಿಂಬಿಸಿದ್ರು ಎಲ್ಲವನ್ನೂ ಕೂಡ ಈಗ ಸ್ಪಷ್ಟವಾಗಿ ಗಮನಿಸ್ತಾ ಹೋಗೋಣ. ಈಗ ಸಾಕ್ಷಿ 1, ಅದು ಆಕಸ್ಮಿಕ ಕೊಲೆಯಲ್ಲ, ಅದು ಸಂಚನ್ನ ಹಾಕಿ ಕೊಲೆ ಮಾಡಲಾಗಿತ್ತು. ಇದು ಹತ್ಯೆಗೆ ಸಾಲು ಸಾಕ್ಷಿಯನ್ನ ರೂಪಿಸುತ್ತೆ. ಯಾವ ರೀತಿಯಾಗಿ ಸಾಕ್ಷಿಯನ್ನ ಮಾಡಿದ್ರು ಅಂತ ಹೇಳಿ. ಈ ಸಾಕ್ಷಿಯಲ್ಲಿ ಇದು ಆಕಸ್ಮಿಕ ಕೊಲೆಯಲ್ಲ, ಇದು ಬೇಕು ಅಂತ ವ್ಯವಸ್ಥೆಯನ್ನ ಹೂಡಿಕೆ ಮಾಡಿ ಸಂಚನ್ನ ಮಾಡಿ ನಾವು ಮಾಡಿರುವಂತಹ ಕೊಲೆ ಅನ್ನೋದು ಬಿಂಬಿಸಲಾಗ್ತಾ ಇದೆ. ಇನ್ನ ಸಾಕ್ಷಿ 2, ಇದು ಆಕಸ್ಮಿಕವಾದಂತಹ ಸಾಕ್ಷಿ ಅನ್ನೋದನ್ನ ಸಾಕ್ಷಿ 2 ನೋಡೋದಾದ್ರೆ, ಆರೋಪಿಗಳ ಫೋನ್ ಸಂಭಾಷಣೆ ಮತ್ತೆ ಮೆಸೇಜ್ ಅನ್ನ ಡಿಜಿಟಲ್ ಸಾಕ್ಷಿಯಾಗಿ ತೆಗೆದುಕೊಳ್ತಾರೆ ನ್ಯಾಯಾಧೀಶರು. ಎಸ್, ಯಾಕೆ ಅಂತಂದ್ರೆ ಬಹುಮುಖ್ಯವಾಗಿ ಎಲ್ಲವೂ ಕೂಡ ಈಗ ಡಿಜಿಟಲ್ನಲ್ಲೇ ಇರೋದ್ರಿಂದ ಡಿಜಿಟಲ್ನಲ್ಲಿ ಏನೇನೆಲ್ಲ ಸಂಭಾಷಣೆ ಮಾಡಿರ್ತಾರೆ ಆರೋಪಿಗಳು, ಯಾರ ಜೊತೆ ಮಾತನಾಡಿರ್ತಾರೆ ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಮಾತನಾಡ್ತಾರೆ. ಜೊತೆಗೆ ಕುಲಂಕುಷವಾಗಿ ತನಿಖೆಯನ್ನ ನಡೆಸ್ತಾರೆ. ಆರೋಪಿಗಳ ಫೋನನ್ನ ಪತ್ತೆ ಹಚ್ತಾರೆ. ಆ ಫೋನ್ ಯಾವಾಗ ಮಾತನಾಡಿದ್ರು, ಏನ್ ಮಾತನಾಡಿದ್ರು, ಯಾರ ಜೊತೆ ಮಾತನಾಡಿದ್ರು, ಎಷ್ಟು ನಿಮಿಷ ಮಾತನಾಡಿದ್ರು, ಜೊತೆಗೆ ಯಾವ ಲೊಕೇಶನ್ ನಲ್ಲಿ ಮಾತನಾಡಿದ್ರು ಎಲ್ಲವೂ ಕೂಡ ಗಮನಿಸಬಹುದು. ಅದನ್ನ ಸಾಕ್ಷಿಯಾಗಿ ಪರಿಗಣಿಸುತ್ತೆ. ಇನ್ನು ಸಾಕ್ಷಿ 3 ಗಮನಿಸೋದಾದ್ರೆ ನೋಡಿ, ಕೊಲೆ ಆದ್ಮೇಲೆ ವಿನಯ್ ಆಪ್ತ ಸಹಾಯಕ ಅಪರಾಧಿಗಳಿಗೆ ವಸತಿ ವ್ಯವಸ್ಥೆಯನ್ನ ಮಾಡ್ತಾರೆ. ನೋಡಿ, ನಕಲಿ ಆರೋಪಿಗಳು ಈ ರೀತಿಯಾಗಿ ಕೊಲೆಯನ್ನ ಮಾಡ್ತಾರೆ. ಆದ್ರೆ ಕೊಲೆ ಆದ್ಮೇಲೆ ವಿನಯ್ ಆಪ್ತ ಸಹಾಯಕ ಯಾರಪ್ಪ ಇರ್ತಾರೆ, ಆ ಆಪ್ತ ಸಹಾಯಕನಿಗೆ ವಸತಿಯನ್ನ ವ್ಯವಸ್ಥೆ ಮಾಡ್ತಾರೆ. ಅಂತಹ ಅಪರಾಧಿಗೆ ಆತನೇ ಏನು ವಿನಯ್ ಕುಲಕರ್ಣಿ ಕೊಟ್ಟಂತ ಆದೇಶದ ಮೇರೆಗೆ ನಿಂತು ಇಷ್ಟೆಲ್ಲ ಸಂಚನ್ನ ಮೂಡಿಸಿ ಕೊಲೆಯನ್ನ ಮಾಡಿಸಿದಂತಹ ಭೂಪನಿಗೆ ಈ ರೀತಿ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗತ್ತೆ ಅಂತಂದ್ರೆ ತಮಾಷೆನಾ? ಇನ್ನ ಸಾಕ್ಷಿ 4 ನೋಡ್ತಾ ಹೋಗೋಣ ನಾವು. ಸ್ಥಳದಲ್ಲಿದ್ದಂತಹ ಸಿಸಿಟಿವಿಯನ್ನ
ಸೈಲೆಂಟ್ ಆಗಿ ಸಾಕ್ಷಿಗಳಾದವು. ಜೊತೆಗೆ ಈ ಒಂದು ತನಿಖೆಗೆ ಸ್ಪಷ್ಟ ತಿರುವು ಕೊಟ್ಟಿದೆ ಈ ಒಂದು CCTV. ಎಸ್ ನೋಡಿ, ಕಳ್ಳರು ಕಳ್ರೆ, ಯಾಕೆಂದ್ರೆ ಯಾವುದೇ ತಪ್ಪು ಕೆಲಸವನ್ನ ಮಾಡುವಾಗ ಒಂದಲ್ಲ ಒಂದು ಏನಾದ್ರೂ ಒಂದು ಸುಳಿವನ್ನ ಬಿಟ್ಟು ಹೋಗಿರ್ತಾರೆ ಅನ್ನೋದಕ್ಕೆ ಈ CCTV ದೃಶ್ಯಗಳೇ ಸಾಕ್ಷಿ ಅಂತ ಹೇಳ್ಬಹುದು. ಯಾಕಂದ್ರೆ ನ್ಯಾಯಾಲಯ ಏನು ಇನ್ನೊಂದು ಮುಖ್ಯವಾಗಿ ಸಾಕ್ಷಿಗಳನ್ನ ಒಂದು ಪಡ್ಕೊಂಡಿದೆ ಅಂತಂದ್ರೆ CCTV ಕ್ಯಾಮ್ರಾದ ದೃಶ್ಯಗಳನ್ನ ಪಡೆದುಕೊಂಡಿದೆ. ಇದೊಂದು ಪ್ರಮುಖವಾದಂತಹ ಸಾಕ್ಷಿ. ಇನ್ನ ಸಾಕ್ಷಿ 5 ಗಮನಿಸೋದಾದ್ರೆ, ACP ವಾಸುದೇವ ಜೊತೆಗೆ ಚನ್ನಕೇಶವ ಟಿಂಗರೀಕರ್ನ ಕೇಸಿನ ಹಾದಿ ತಪ್ಪಿಸುವಂತಹ ಸಾಬೀತು ಸಿಕ್ಕಿದೆ. ಎಸ್ ನೋಡಿ, ಏನು ವಾಸುದೇವ ಮತ್ತೆ ಚನ್ನಕೇಶವ ಟಿಂಗರೀಕರ್ ಇವರಿಬ್ರು ಕೂಡ ನಡೆಸಂತಹ ಪ್ಲಾನ್, ಪೊಲೀಸ್ ಅಧಿಕಾರಿಗಳಾಗಿ ನಾವಿದೀವಿ ಸರ್, ನೀವ್ಯಾಕೆ ತಲೆ ಕೆಡ್ಸ್ಕೊತೀರಾ, ನೀವು ಅಧಿಕಾರದಲ್ಲಿ ಇರಿ, ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಈ ಒಂದು ತನಿಖೆಯ ದಿಕ್ಕನ್ನೇ ದಾರಿ ತಪ್ಪಿಸಿದಂತಹ ಭೂಪರು ಇವರು. ಈ ಭೂಪರು ಈಗ ಮಾಫಿ ಸಾಕ್ಷಿಗಳಾಗಿದ್ದಾರೆ. ಇತ್ತ ಹಾದಿ ತಪ್ಪಿಸುವಂತಹ ಕೆಲಸವನ್ನ ಮಾಡಿದ್ರು ಇವರು. ಅಧಿಕಾರದ ಹುದ್ದೆಯಲ್ಲಿದ್ದು, ಉನ್ನತ ಸ್ಥಾನದಲ್ಲಿದ್ದು ಈ ರೀತಿ ಯೋಚನೆ ಮಾಡೋದಕ್ಕಾದ್ರೂ ಹೇಗೆ ಮನಸ್ಸು ಬಂತೋ ಗೊತ್ತಿಲ್ಲ. ಇನ್ನ ಸಾಕ್ಷಿ 6 ಏನ್ ಸಿಕ್ಕದೆ ಅಂತ ನೋಡೋದಾದ್ರೆ, ಕೊಲೆಗೆ ಬಳಸಿದಂತಹ ಟವೇರಾ ಕಾರು ಮತ್ತೆ ಬೈಕ್ಗಳ ಹತ್ಯೆಗೆ ಪ್ರಮುಖ ಸಾಕ್ಷಿಯಾಗಿದೆ. ನೋಡಿ, ಬಹುಮುಖ್ಯವಾಗಿ ಆ ಒಂದು ಏನು ಸೂಪರ್ ಸ್ಪೆಷಲಿಸ್ಟ್ ಅಂತ ಹೇಳಿಸ್ಕೊಳ್ಳುವಂತಹ ಆರೋಪಿಗಳಿದ್ದಾರೆ, ಸೂಪರ್ ಸ್ಪೆಷಲಿಸ್ಟ್ ಕಿಲ್ಲರ್ಗಳಿದ್ದಾರೆ. ಇವರು ಬಳಸಿದಂತಹ ಟವೇರಾ ಕಾರು ಜೊತೆಗೆ ಬೈಕ್ಗಳನ್ನ ಹತ್ಯೆ ಮಾಡಲಿಕ್ಕೆ ಏನ್ ಬಳಸಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅದನ್ನ ಪ್ರಮುಖ ಸಾಕ್ಷಿ ಅಂತ ಪರಿಗಣಿಸಲಾಗಿದೆ. ಆರೋಪಿಗಳು ಬಳಸಿದಂತಹದ್ದನ್ನ ನೋಡಿ ಯಾವ ರೀತಿಯಾಗಿ ಸಂಚು ಹಾಕ್ತಾ ಇದ್ದಾರೆ ಅಂತ. ಇನ್ನ ಸಾಕ್ಷಿ 7 ನೋಡೋದಾದ್ರೆ, ಸ್ಥಳದಲ್ಲಿ ಸಿಕ್ಕಿದಂತಹ ರಕ್ತ ಸಿಕ್ತ ಖಾರದ ಪುಡಿ ಮತ್ತೆ ಆಯುಧಗಳ ಗುರುತುಗಳು. ಎಸ್, ಏನು ಯೋಗೀಶ್ ಗೌಡನನ್ನ ಕೊಲೆ ಮಾಡೋದಕ್ಕೆ ಬಳಸಿದಂತಹ ಕಾರ್ ಪುಡಿ ಎರಚಿದ್ರು, ಆ ಕಾರದ ಪುಡಿ ಜೊತೆಗೆ ಅಲ್ಲಿ ಸಿಕ್ಕಿರುವಂತಹ ಫುಟ್ ಪ್ರಿಂಟ್ಸ್, ಅಲ್ಲಿ ಸಿಕ್ಕಿರುವಂತಹ ಆಯುಧಗಳು, ಅಲ್ಲಿ ಸಿಕ್ಕಿರುವಂತಹ ಬೆರಳಚ್ಚುಗಳ ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಸಾಕ್ಷಿಗೆ ಪರಿಗಣಿಸಲಾಗ್ತಾ ಇದೆ. ಇನ್ನು ಸಾಕ್ಷಿ 8 ನೋಡೋದಾದ್ರೆ, ಆರೋಪಿಗಳು ಕುಲಕರ್ಣಿ ಸಂಬಂಧ ದಾಖಲೆಗಳ ಮೂಲಕ ಸಮೇತ ಸಾಬೀತುಪಡಿಸಿದ್ರು. ಎಸ್ ನೋಡಿ, ಆರೋಪಿಗಳು ಏನು ಈ ಕುಲಕರ್ಣಿ ಸಂಬಂಧ ದಾಖಲೆಗಳಿದ್ವು, ಕುಲಕರ್ಣಿ ನಮ್ಗೆ ಏನು ವಾರ್ನ್ ಮಾಡಿದ್ರು, ಏನ್ ಹೇಳಿದ್ರು, ಅದಕ್ಕೆ ಯಾರು ಬಂದ್ರು, ಯಾರು ನಮಗೆ ಸುಪಾರಿ ಕೊಟ್ರು, ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಮಾತನಾಡ್ತಾ ಬಂದಾಗ ಆರೋಪಿಗಳು ವಿನಯ್ ಕುಲಕರ್ಣಿ ಸಂಬಂಧ ಒಂದಷ್ಟು ದಾಖಲೆಗಳನ್ನ ಬಿಟ್ಟುಕೊಳ್ತಾರೆ. ಅದು ಕೂಡ ಪ್ರಮುಖ ಸಾಕ್ಷಿ. ಇನ್ನ ಕೊನೆಯ 9ನೇ ಸಾಕ್ಷಿಯನ್ನ ನೋಡೋದಾದ್ರೆ, ಜಿಮ್ನಲ್ಲಿ ಸಿಬ್ಬಂದಿ ಮತ್ತು ಇತರ ಸದಸ್ಯರು ನೀಡಿದಂತಹ ಹೇಳಿಕೆಗಳನ್ನ ಸಹಕಾರಿಯಾಗಿ ತೆಗೆದುಕೊಳ್ತಾರೆ ಅಧಿಕಾರಿಗಳು. ಎಸ್, ಜಿಮ್ನಲ್ಲಿ ಪರೋಕ್ಷವಾಗಿ ಏನ್ ಕಂಡಿರ್ತಾರೆ, ಖಾರದ ಪುಡಿ ಯಾವ ರೀತಿಯಾಗಿ ಎರಚಿದ್ರು, ಹಾಗೆ 6 ಜನ ಯಾರು ಸರೆಂಡರ್ ಆಗಿರ್ತಾರೆ, 6 ಜನದ ಇವರೇನಾ, ಎಲ್ಲವೂ ಕೂಡ ಈಗ ನಾವು ನೋಡ್ಬೇಕಾಗತ್ತೆ. ಸೊ ನೋಡಿ, ಈಗ ಇಷ್ಟೆಲ್ಲ ಬರ್ಬರವಾದಂತಹ ಹತ್ಯೆಗೆ ಏನೆಲ್ಲ ಸಂಚು ರೂಪಿಸಿದ್ರು, ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ, ಎಲ್ಲವನ್ನೂ ಕೂಡ ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳಿದ್ದೇವೆ. ಮತ್ತಷ್ಟು ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ ನಾವು. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ನೋಡಿ, ಸಾಕ್ಷಿಗಳು ಯಾವ ರೀತಿ ಆಗಿದ್ವು, ಯಾವ ರೀತಿ ಸಂಚನ ರೂಪಿಸಿದ್ರು, ಎಲ್ಲವನ್ನೂ ಕೂಡ ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳಲಾಯ್ತು. ಆದ್ರೆ ಈಗ ಈ ಒಂದು ಸಾಕ್ಷಿಗಳನ್ನ ಯಾವ ರೀತಿಯಾಗಿ ಕಲೆಕ್ಟ್ ಮಾಡಿದ್ರು, ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಒಬ್ರು ಗೆಸ್ಟ್ ರೆಡಿ ಇದ್ದಾರೆ. ನೇರವಾಗಿ ನಮಗೆ ಲೈವ್ನಲ್ಲಿ ಜಾಯಿನ್ ಆಗ್ತಾರೆ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅದೇ ಏನು CBIನ ಈ ಒಂದು ತನಿಖೆಯಲ್ಲಿ 3.5 ವರ್ಷಗಳ ಕಾಲ ಪರ ವಕೀಲರಾಗಿ ವಾದವನ್ನ ಮಂಡಿಸಿದಂತಹ ಗಂಗಾಧರ್ ಶೆಟ್ಟಿ ವಕೀಲರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ನಮಸ್ಕಾರ ಸರ್. ನಮಸ್ತೆ. ಎಸ್ ಸರ್, ಬಹುಮುಖ್ಯವಾಗಿ ನಾವು ಮೊದಲನೇ ಪ್ರಶ್ನೆನೇ ಇದು, ಯಾಕೆ ಹತ್ಯೆ ಆಯ್ತು, ಹತ್ಯೆಗೆ ಬಹುಮುಖ್ಯವಾದಂತಹ ಕಾರಣ ಏನು ಅನ್ನೋದನ್ನ ತಿಳಿಸ್ಕೊಡಿ. ನಮಸ್ಕಾರ ಮೇಡಮ್. ಈ ಕೊಲೆ ಆಗಿರುವಂತದ್ದು ಧಾರವಾಡ ಚಾರ್ಜ್ ಶೀಟ್ ಪ್ರಕಾರ ಒಂದು ರಾಜಕೀಯ ಪ್ರೇರಿತ ಕೊಲೆ ಅಲ್ಲ ಅನ್ನೋ ವಿಚಾರವನ್ನ ಮಾಡಿದ್ದಾರೆ. ಆದ್ರೆ CBIಗೆ ಚಾರ್ಜ್ ಶೀಟ್ ತನಿಖೆಯನ್ನ ಪ್ರಾರಂಭ ಮಾಡಿದಂತಹ ಟೈಮಲ್ಲಿ ಧಾರವಾಡದಲ್ಲಿ ಏನು ಮೋಟಿವ್ ಫಾರ್ ದಿ ಆಫೆನ್ಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಇದೊಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಪ್ರಾಥಮಿಕ ಹಂತದಲ್ಲೇ ಆ ಏನೊಂದು ಅಲರ್ಟ್ ಲೆಟರ್ ಅಂತ ಹೇಳಿ ಮುಕ್ತಗಿ ಅವರು ಬರೀತಾರ, ಆ ಲೆಟರ್ ಅನ್ನು ನೋಡಿದಾಗ್ಲೇನೆ ಕೂಡ ಅದೊಂದು ರಾಜಕೀಯ
ರಾಜಕೀಯ ಪ್ರೇರಿತ ಕೊಲೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಹ್ಮ್ ಹ್ಮ್ ಅದೇ ರೀತಿ ಧಾರವಾಡದ ಏನು ಕ್ರೈಮ್ ರಿಜಿಸ್ಟರ್ ಮಾಡಿ ಅಲ್ಲಿ ಇನ್ಕ್ವೆಸ್ಟ್ ಮಾಡ್ತಾರೆ, ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕಿಂತ ಮೊದಲು ಹ್ಮ್ ಪೊಲೀಸರು ಇನ್ಕ್ವೆಸ್ಟ್ ಶವ ತನಿಖಾ ವರದಿಯನ್ನ ಸಿದ್ಧಪಡಿಸಿದಾಗ್ಲೂ ಕೂಡ ಅದ್ರ ಎಲ್ಲಾ ಕಡೆಯಲ್ಲೂ ಕೂಡ ಇದು ರಾಜಕೀಯ ಪ್ರೇರಿತವಾಗಿ ಆಗಿರುವಂತಹ ಕೊಲೆ ಆಗಿರಬಹುದು ಅನ್ನುವಂತಹ ಅನುಮಾನ ಅಲ್ಲಿ ಇರುತ್ತೆ. ಹ್ಮ್ ಆದ್ರೆ 313 ಸ್ಟೇಟ್ಮೆಂಟ್ ಅಲ್ಲಿ ವಿಚಾರಣೆ ಆಗಿ 313 ಸ್ಟೇಟ್ಮೆಂಟ್ ಆಗಿ ಆರ್ಗ್ಯುಮೆಂಟ್ ಗೆ ಹೋದಂತಹ ಸಂದರ್ಭದಲ್ಲಿ ಸಿಬಿಐಗೆ ಒಂದು ನೋಟಿಫಿಕೇಶನ್ ಪ್ರಕಾರ ಅದರಲ್ಲಿ ತನಿಖೆಗೆ ಆದೇಶ ಆಗುತ್ತೆ. ಆ ತನಿಖೆಯಲ್ಲಿ ಆದ ನಂತರ ಈ 21 ಜನ ಆರೋಪಿಗಳ ಮೇಲೆ ದೋಷಾರೋಪಣಾ ಪಟ್ಟಿಯನ್ನ ಹ್ಮ್ ಹ್ಮ್ ಹಾಕ್ತಾರೆ. ಹ್ಮ್ ನಮ್ಮ ಈ ಸಿಬಿಐ ತನಿಖಾ ವರದಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಹ್ಮ್ ಇದು ಪ್ರಾಪರ್ಟಿಗೆ ಆಗಿರುವಂತಹ ಕೊಲೆ ಅಲ್ಲ, ಹ್ಮ್ ಇದು ರಾಜಕೀಯಕ್ಕಾಗಿ ಆಗಿರುವಂತಹ ಕೊಲೆ ಎನ್ನುವಂಥದ್ದು ಸ್ಪಷ್ಟವಾಗಿ ಆ ಬಗ್ಗೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತಾರೆ. ಓಕೆ. ಇದರ ಪ್ರಕಾರ ಇವಾಗ 7ರಿಂದ 14 ಆರೋಪಿಗಳು ಏನಿರ್ತಾರ ಹ್ಮ್ ಅವರು ಆಕ್ಚುಯಲ್ ಅಸೆಲೆನ್ಸ್, ಅವರ ಬದಲಾಗಿ 2ರಿಂದ 6 ಅಲ್ಲಿ ಶರಣರಾಗ್ತಾರೆ ಧಾರವಾಡದಲ್ಲಿ. ಹ್ಮ್ ಹ್ಮ್ ಅದಕ್ಕೆ ಒಳಸಂಚು ನಡೆಸಿದವರು ಅಂತ ಹೇಳ್ಬಿಟ್ಟು 15-16 ಆರೋಪಿ 15-16 ಇವರು ಬರ್ತಾರೆ. ವಿನಯ್ ಕುಲಕರ್ಣಿ ಅವರು 15 ಬರ್ತಾರೆ. 16 ಅವರ ಮಾವ ಚಂದು ಮಾಮ ಅಲಿಯಾಸ್ ಚಂದ್ರಶೇಖರ ಇಂಡಿ ಅಂತ ಬರ್ತಾರೆ. ಹ್ಮ್ 17ನೇ ಆರೋಪಿ ಶಿವಾನಂದ ಶ್ರೀಶೈಲ ಬಿರಾದಾರ್ ಅಂತ ಹೇಳಿ ಓಕೆ. ಅವ್ರು ಏನ್ ಮಾಡ್ತಾರೆ, ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ ಮೇಲೆ ಅಂದ್ರೆ ಸಿಬಿಐ ಅವರು ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ ನಂತರ ನ್ಯಾಯಾಲಯಕ್ಕೆ ಅಪ್ರೂವರ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಅಪ್ರೂವರ್ ಆಗಿ ಮಾಡ್ಬೇಕು ಅಂತ ಒಂದು ಅಪ್ಲಿಕೇಶನ್ ಹಾಕ್ತಾರೆ ಇಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ. ಓಕೆ. ಆ ಸಂದರ್ಭದಲ್ಲಿ ನಾನು ಆವಾಗ ಪಿಪಿ ಆಗಿದ್ದೆ. ಪಿಪಿ ಆದಂತಹ ಸಂದರ್ಭದಲ್ಲಿ ನಾವು ಸಿಬಿಐ ಕೂಡ ಅವರಿಗೆ ಅದನ್ನು ಒಪೋಸ್ ಮಾಡಿದಾಗ ಅದು ಡಿಸ್ಮಿಸ್ ಆಯಿತು. ಹ್ಮ್ 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 ನಂತರ ಹೈಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಹ್ಮ್ ಕ್ರಿಮಿನಲ್ ಪಿಟಿಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ ಇವಾಗ ಬೇರೆ ಆರೋಪಿಗಳು ಎಲ್ಲರನ್ನು ಕೂಡ ಸರಿಯಾದ ಮಾಹಿತಿಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಹ್ಮ್ ಹ್ಮ್ ಒಬ್ಬ ಆರೋಪಿಯಿಂದ ಬೇರೆ ಉಳಿದ ಸಾಕಷ್ಟು ಸಾಕ್ಷಿಗಳು ಸಿಗ್ತದೆ ಅನ್ನುವ ಮಾಹಿತಿ ಏನಾದ್ರು ಇದೆ ಅಂತ ಹೇಳಿದ್ರೆ ಹ್ಮ್ ನ್ಯಾಯಾಲಯಕ್ಕೆ ಅವರನ್ನ ಮಾಫಿ ಸಾಕ್ಷಿಯಾಗಿ ಮಾಡುವಂತಹ ಅಧಿಕಾರ ಇದೆ. ಹ್ಮ್ ಆ ಕಾರಣಕ್ಕೋಸ್ಕರ ಹೈಕೋರ್ಟ್ ಅವರನ್ನ ಮಾಫಿ ಸಾಕ್ಷಿಯಾಗಿ ಕೊಡ್ತಾರೆ. ಓಕೆ. ಆನಂತರ ಟ್ರಯಲ್ ಆದಂತಹ ಸಂದರ್ಭದಲ್ಲಿ ಅವರು ಅಪ್ರೂವರ್ ಆಗಿದ್ರು ಕೂಡ ಹ್ಮ್ 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 ಕೆಳ ನ್ಯಾಯಾಲಯದಲ್ಲಿ, ಅಂದ್ರೆ ಇವಾಗ ತೀರ್ಪು ಕೊಟ್ಟಿರುವಂತಹ CCH 82ನೇ ಕೋರ್ಟ್ ಅಲ್ಲಿ ಅವರು ಹಾಸ್ಟೆಲ್ ಆಗ್ತಾರೆ. ಹ್ಮ್ 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 ಅದೇ ಕಾರಣಕ್ಕೋಸ್ಕರ ಈಗ ನಿಮ್ಮ ಇಲ್ಲಿ ಜಜ್ಮೆಂಟ್ ಅಲ್ಲೂ ಕೂಡ ಅವರನ್ನ ವಾಪಸ್ ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಬೇಕು ಅನ್ನುವಂತ ಆದೇಶ ಆಗಿದೆ. ಓಕೆ. ಅದು ಯಾವಾಗ ನಾನು ಚಾರ್ಜ್ ಅಲ್ಲಿ ಎವಿಡೆನ್ಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಹಾಸ್ಟೆಲ್ ಆದ ನಂತರ ನಾನು ಇಮ್ಮಿಡಿಯೇಟ್ ನನ್ನ ಅಪ್ಲಿಕೇಶನ್ ಕೂಡ ಆವಾಗ ಹಾಕಿದ್ದೆ. ಹ್ಮ್ 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 ಅದನ್ನ ಈ ಸಂದರ್ಭದಲ್ಲಿ ಅಂದ್ರೆ ಇವಾಗ ಜಜ್ಮೆಂಟ್ ಆಗುವಂತಹ ಸಮಯದಲ್ಲಿ ಅದರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಸಿಬಿಐಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ, ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಓಕೆ. ಅಂದ್ರೆ 21 ಆರೋಪಿಗಳ ಪೈಕಿ ಶಿವಾನಂದ ಶ್ರೀಶೈಲ್ ಬಿರಾದರ್ 17ನೇ ಆರೋಪಿ, ಅವರಿಗೂ ಒಂದು ಅಪ್ರೂವರ್ ಅಂತ ಆಗಿತ್ತು. ಹ್ಮ್ ಹ್ಮ್ ಅದೇ ರೀತಿ A1 ಮಾಸ್ಟರ್ ಮ್ಯಾನ್ ಅಂತ ಯಾರು ಹೇಳ್ಬೋದು, ಒಳಸಂಚು ನಡೆಸಿದವ್ರು ಯಾರು ಇದಾರ, ಬಸವರಾಜ್ ಮುತ್ತಾಗಿ, ಹೌದು. ಅವರ ಹೇಳಿಕೆ, ಅವರ ವಿಚಾರಣೆ ಬಹಳಷ್ಟು ಸಾಕಷ್ಟು ಒಂದು ಒತ್ತು ಕೊಟ್ಟಿದೆ ಅಂತ ಹೇಳ್ಬೋದು. ಈ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗ್ಬೇಕಾಗಿದ್ರೆ ಹ್ಮ್ ಐ ವಿಟ್ನೆಸ್ ಅಂತ ಇರುವಂತವರು ಲಕ್ಷ್ಮೀ ಬೆಣಕಟ್ಟಿಯವರು ಅಂದ್ರೆ ಸಪೋರ್ಟ್ ಮಾಡಿದವರಂತವು. ಹ್ಮ್ 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 ನಮ್ಮ ದೋಷಾರೋಪಣಾ ಪಟ್ಟಿಯ ಪ್ರಕಾರ 6 ಜನ ಐ ವಿಟ್ನೆಸ್ಗಳಿದ್ರು. ಹ್ಮ್ ಆದ್ರೆ ಒಂದೇ ಒಂದು ಲಕ್ಷ್ಮೀ ಬೆಣಕಟ್ಟಿ ಎನ್ನುವಂತಹ ಒಬ್ಬ ವ್ಯಕ್ತಿ ಮಾತ್ರ ಹ್ಮ್ ಐ ವಿಟ್ನೆಸ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಓಕೆ. ಉಳಿದದ್ದು ಇವಾಗ ಮುತ್ತಗಿ ಎವಿಡೆನ್ಸ್ಗಳು, ಓರಲ್ ಎವಿಡೆನ್ಸ್ಗಳು, ಸಂಚುಗಳನ್ನ ಯಾವ ಯಾವ ರೀತಿಯಲ್ಲಿ ಮಾಡಿದ್ರು ಹ್ಮ್ ಅದೇ ರೀತಿ ಅದಕ್ಕೆ ಕನೆಕ್ಟಿಂಗ್ ಲಿಂಕ್ಗಳು ಅಂದ್ರೆ ಚೈನ್ ಆಫ್ ಸರ್ಕಮ್ಸ್ಟಾನ್ಸ್ ಅಂತ ಇದೆ. ಹ್ಮ್ ಹ್ಮ್ ಹ್ಮ್
ಅದಕ್ಕೆ ಇವಾಗ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳು ಬೇರೆ ಎಲ್ಲ ಸಾಕ್ಷ್ಯಾಧಾರಗಳು ಕೂಡ ದೊರೆತಿದೆ. ಬಟ್ ನನ್ನ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ ಗಂಗಾಧರ್ ಶೆಟ್ಟಿ ಸರ್, ಈಗ ಏನು ಹಾ, ಸರ್. A1 ಆರೋಪಿಯಾಗಿದ್ದಂತಹ ಬಸವರಾಜ್ ಮುತ್ತಗಿ ಅವರು, ಈಗ ನೀವು ಹೇಳಿ ಅಂತಂದ್ರೆ ಮಾಫಿ ಸಾಕ್ಷಿ ಅಷ್ಟು ಸುಲಭ ಅಲ್ಲ, ಯಾರು ಒಪ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ನೀವು ಯಾವ ರೀತಿಯಾಗಿ ಅವ್ರಿಗೆ ಒಂದು ಪೋರ್ಟ್ರೇಟ್ ಮಾಡಿದ್ರಿ ಅಥವಾ ಇಲ್ಲ ಹೇಳಿ ಅಂತ ಯಾವ ರೀತಿಯಾಗಿ ಕೇಳಿದ್ರಿ ಅವ್ರನ್ನ? ಅವ್ರ ಅಷ್ಟೆಲ್ಲ ಇನ್ ಡೀಟೇಲ್ ಆಗಿ ಮಾಹಿತಿ ಕೊಟ್ರ, ಅದು ಹೇಗೆ ಕೇಳಿದ್ರಿ ಅಂತ ಒಂದು ಸ್ವಲ್ಪ ಏನಾದ್ರು ಹೇಳಕ್ಕಾಗತ್ತಾ? ನಿಜವಾಗಿ ನಾವು ಒತ್ತಾಯಪೂರ್ವಕವಾಗಿ ಮಾಡಿರುವಂತದ್ದು ಅಲ್ಲ, ನಾನು ಕೇಳಿರುವಂತದ್ದು. ಯಾಕೆಂದ್ರೆ ನಾನು ಪೂರ್ಣವಾಗಿ ಅವರ ಮುಖ್ಯ ವಿಚಾರಣೆಯನ್ನು ನಾನೇ ಮಾಡಿರುವಂತಹದ್ದು. ಅವರ ಏನು ವಕೀಲರ ಮುಖಾಂತರ 306 CRPC ಅಡಿಯಲ್ಲಿ ಒಂದು ನನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ನನಗೆ ಮಾಫಿಯನ್ನು ಮಾಡಿ ಅಂತೇಳಿ ಅಪ್ಲಿಕೇಶನ್, ಅದು 3ನೇ ಅಪ್ಲಿಕೇಶನ್ ಮೇಲೆ ಅವರು ಅಪ್ರೂವರ್ ಆದ್ರು. ಆ ಮೊದಲು ಕೂಡ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ, ಸೆಷನ್ಸ್ ನ್ಯಾಯಾಲಯ ಅದನ್ನ ಅಲೋ ಮಾಡಿತ್ತು. ಆ ನಂತರ ಏನ್ ಮಾಡ್ತಾರೆ, ಈ ಕೆಲವೊಂದು ಆರೋಪಿಗಳು ಹೈಕೋರ್ಟ್ಗೆ ಹೋಗಿ ಈ ಜನಪ್ರತಿನಿಧಿಗಳ ನ್ಯಾಯಾಲಯ ಏನೊಂದು ತೀರ್ಮಾನ ತಗೊಂಡಿತ್ತ ಅಪ್ರೂವರ್ ಮೇಲೆ, ಅದು ಸರಿ ಇಲ್ಲ ಅನ್ನುವ ಬಗ್ಗೆ ಅದನ್ನ ಚಾಲೆಂಜ್ ಮಾಡಿದ್ರು. ನಂತರ ಏನಾಗುತ್ತೆ, ಹೈಕೋರ್ಟ್ ಅಲ್ಲಿ ಹೌದು ಪ್ರೊಸೀಜರಲ್ ಆಸ್ಪೆಕ್ಟ್ ಅಲ್ಲಿ ಸ್ವಲ್ಪ ತೊಂದರೆಗಳಾಗಿದೆ, ಅದಕ್ಕೆ ಅವರಿಗೆ ಮುತ್ತಗಿ ಅವರಿಗೆ ಕೂಡ ಒಂದು ಅವಕಾಶವನ್ನು ಕೊಟ್ಟರು. ಹಾಕಿದ್ರೆ ನೀನು ಬೇರೆ ಒಂದು ಅಪ್ಲಿಕೇಶನ್ ಕೂಡ ಹಾಕೊಂಡು ಹೋಗುವಂತ ಲಿಬರ್ಟಿಯನ್ನ ಕೊಟ್ಟಿದ್ರು. ಆ ನಂತರ ಹೊಸ ಅಪ್ಲಿಕೇಶನ್ ಹಾಕಿ ಆ ಅಪ್ಲಿಕೇಶನ್ ಆಧಾರದಲ್ಲಿ ನ್ಯಾಯಾಲಯವು ಅವರಿಗೆ ಅಪ್ರೂವರ್ ಆಗಿ ಅವರನ್ನು ಪರಿಗಣನೆಗೆ ತಗೊಂಡ್ರು. ಅಂದ್ರೆ ಅವರು ಈ 2ರಿಂದ 6ನೇ ಆರೋಪಿಗಳ ಏನೇನು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ತಾನು ಈ ಕೃತ್ಯದಲ್ಲಿ ಯಾವ ಯಾವ ರೀತಿಯಲ್ಲಿ ಭಾಗಿಯಾಗಿದ್ದೇನೆ, ನನಗೂ ವಿನಯ್ ಕುಲಕರ್ಣಿ ಅವರಿಗೂ ಯಾವ ರೀತಿಯ ಈ ಫೋನ್ ಕಾಂಟ್ಯಾಕ್ಟ್ಗಳು ಇರ್ಬೋದು ಅಥವಾ ಈ ಕೊಲೆ ಸಂಚಿಗೆ ಏನೇನೆಲ್ಲ ಮಾಡಿದ್ದಾರೆ, ಎಲ್ಲೆಲ್ಲಿ ಯಾರ್ಯಾರ ವ್ಯಕ್ತಿಗಳನ್ನ ಅವರ ಸಹಾಯ ಪಡ್ಕೊಂಡಿದ್ದಾರೆ. ನಂತರ ಈ ಧಾರವಾಡ ಪ್ರಕರಣ ನಡೀತಾ ಇರ್ಬೇಕಾಗಿದ್ರೆ, ನ್ಯಾಯಾಲಯದಲ್ಲಿ ನಡೀತಾ ಇರ್ಬೇಕಾಗಿದ್ರೆ ಸಾಕ್ಷಿಗಳನ್ನ ಬೆದರಿಸುವಂತಹ ಮತ್ತು ಸಾಕ್ಷಿಗಳಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನುವ ರೀತಿಯಲ್ಲಿ ಅದನ್ನು ಕೂಡ ಸ್ವಲ್ಪ ಥ್ರೆಟ್ ಆಗಿರುವಂತದ್ದೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಮತ್ತು ಪೊಲೀಸ್ ಅಧಿಕಾರಿಗಳ ವಿರುದ್ಧನೂ ಕೂಡ ಎಲ್ಲ ಸಾಕ್ಷಿ ಬಿಡಿಯಾಗಿ ಅವರು ನ್ಯಾಯಾಲಯದ ಮುಂದೆ ಸಾಕ್ಷಿಯನ್ನು ಕೊಟ್ಟಿರೋದ್ರಿಂದ ಇವತ್ತು ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಒಂದು ಮಾದರಿಯಾಗುವ ರೀತಿಯಲ್ಲಿ ಒಂದು ಜಜ್ಮೆಂಟ್ ಬಂದಿದೆ. ಯಾಕಂದ್ರೆ ಈ ಜಜ್ಮೆಂಟ್ ಇಂದಾಗಿ ಯಾವುದೇ ಒಂದು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಒಂದು ಪಾಠ ಆಗಿದೆ, ಅಥವಾ ಯಾವುದೋ ಒಂದು ಕೊಲೆಗಡಿಗರಿಗೂ ಕೂಡ ಒಂದು ಪಾಠ ಆಗಿದೆ. ಈ ರೀತಿ ಕೊಲೆಗಳನ್ನ ಮಾಡಿ ತನ್ನ ಸಂಬಂಧಿಕರು, ತನ್ನ ಮಕ್ಕಳು, ತನ್ನ ಹೆಂಡತಿ ಮಕ್ಕಳಿಗೆ ಏನು ತೊಂದರೆ ಆಗಬಹುದು ಅನ್ನೋದನ್ನು ಕೂಡ ಒಂದು ನೀತಿಯ ಪಾಠ ಅಂತ ನಾನು ಹೇಳ್ತಾ ಇದ್ದೇನೆ. ಎಸ್ ಗಂಗಾಧರ್ ಶೆಟ್ಟಿ ಅವರೇ, ಈಗ ಮತ್ತೊಂದು ಪ್ರಶ್ನೆ ಏನಪ್ಪಾ ನಂದು ಅಂತಂದ್ರೆ, ಈಗ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವಾಗ ಯಾವ ಅಂಶವನ್ನ ಬಹುಮುಖ್ಯವಾಗಿ ಪರಿಗಣಿಸಿ ಇವರಿಗೆಲ್ಲ ಶಿಕ್ಷೆಯನ್ನು ಕೊಡಲಾಗಿದೆ ಅಂತ? ಎಲ್ಲವನ್ನು ಕೂಡ ಇವಾಗ ಐ ವಿಟ್ನೆಸ್ ಇದೆ, ಚೈನ್ ಆಫ್ ಸರ್ಕಮ್ಸ್ಟಾನ್ಸ್ ಅಂತ ಹೇಳಿ 7ರಿಂದ 14 ಅವರು ಆಕ್ಚುಯಲ್ ಎಸಲೆನ್ಸ್ ಏನಿದ್ದಾರ, ಅದಕ್ಕಿಂತ ಮೊದಲು ಧಾರವಾಡದಲ್ಲಿ ನಾವೇ ಕೊಲೆ ಮಾಡಿದ್ದೀವಿ ಅಂತ ಹೋದವರು, ಅವರದ್ದು ಕೂಡ ಕೇವಲ ನಾವು ಅಲ್ಲಿ ಹೋಗಿದ್ದೀವಿ, ಈ ಕೊಲೆಗೆ ಮಾಡಿದ್ದೀವಿ ಅದಕ್ಕೆ ಸಹಕಾರ ಅಂತ ಅಲ್ಲ. ಆದ್ರೆ ಇದೇ ಆರೋಪಿಗಳು ಕೂಡ 1ನೇ ಆರೋಪಿ ಅಂದ್ರೆ ಇವಾಗ ಅಪ್ರೂವರ್ ಯಾರು ಬಸವರಾಜ್ ಮುತ್ತಗಿ ಅವರು ಇರ್ತಾರ, ಅವರ ಜೊತೆಯಲ್ಲಿ ಇವರು ಕೂಡ ಕೊಲೆ ಮಾಡ್ಲಿಕ್ಕೆ ಅಂತಲೇ ಹೋಗಿರ್ತಾರೆ. ಆ ಕೊಲೆಗೆ ಅದಕ್ಕಿಂತ ಮೊದಲು ಏನಾಗುತ್ತೆ ಅಂದ್ರೆ, ಈ ಚಂದ್ರಶೇಖರ ಇಂಡಿ ಅವರು 2 ಪಿಸ್ತೂಲ್ಗಳನ್ನ ತರಿಸಿರ್ತಾರೆ. ಆ ಪಿಸ್ತೂಲ್ಗಳನ್ನು ಕೂಡ ಯೂಸ್ ಮಾಡೋದಕ್ಕೆ ಈ 2ರಿಂದ 6ನೇ ಆರೋಪಿಗಳಿಗೆ ಅದನ್ನ ಮಾಡ್ಲಿಕ್ಕೂ ಆಗಿಲ್ಲ. ನಾನಂತರ ಹೆದರ್ಕೊಳ್ತಾರೆ, ಕೈ ಬಿಡ್ತಾರೆ ಕೊಲೆ ಮಾಡುವಂತದನ್ನ. ಆ ನಂತರ ಈ ಮುತ್ತಗಿಯವರು ಅಂದ್ರೆ ವಿನಯ್ ಕುಲಕರ್ಣಿ ಅವರು ಮುತ್ತಗಿಯವರ ಹತ್ರ ಹೇಳ್ಬಿಟ್ಟು, ಇಲ್ಲ ನನ್ನ ಮರ್ಯಾದೆಗಳು ಹೋಗುತ್ತೆ, ಇವಾಗ್ಲೇ ಧಾರವಾಡದ ಹುಡುಗರಿಗೆ ಗೊತ್ತಾಗಿತ್ತೆ ಅಂದ್ರೆ 2ರಿಂದ 6 ಧಾರವಾಡದ ಹುಡುಗರಿದ್ದಾರೆ,
ಅವ್ರಿಗೆಲ್ಲ ಗೊತ್ತಾಗುತ್ತೆ, ಇದು ಇನ್ನು ಇಡೀ ಪ್ರಚಾರ ಆಗುತ್ತೆ. ಆ ಕಾರಣದಿಂದ ಈ ಕೊಲೆ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಮುತ್ತಗಿಯವ್ರಿಗೆ ಹತ್ರ ಹೇಳ್ತಾರೆ. ಹ್ಮ್ ಮುತ್ತಗಿಯವರು ಈ 7ರಿಂದ 14 ಈ ಬೆಂಗಳೂರು ಹುಡುಗರು ಅಂತ ಏನ್ ಹೇಳ್ತಾರ, ಹ್ಮ್ 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 ಅವರ ಮುಖಾಂತರ ಈ ಕೊಲೆಯನ್ನ ಮಾಡ್ತಾರೆ. ಅದಕ್ಕೂ ಕೂಡ ಪೂರಕವಾದಂತಹ ಸಾಕ್ಷಿಗಳು, ಒಂದಕ್ಕೊಂದು ಪೂರಕವಾಗಿರುವಂತಹ ಸಾಕ್ಷಿಗಳು ಸಿಗುತ್ತೆ. ಹ್ಮ್ ಅದೇ ರೀತಿ ಇವಾಗ ಆರ್ಮ್ಸ್ ಆಕ್ಟ್ ಅಲ್ಲಿ ಇದ್ದಿದ್ದು ಏನಾಗಿದೆ ಅಂತ ಹೇಳಿದ್ರೆ ಎಕ್ವಿಟಲ್ ಆಗಿದೆ ಇವಾಗ, ಅಂದ್ರೆ ಅದು ಪ್ರೂವ್ ಆಗಿಲ್ಲ ಅಂತ ಹೇಳಿ ಅಲ್ಲಿ ಆ ಕೆಲವೊಂದು ಸಾಕ್ಷಿಗಳು ಅದ ಬಗ್ಗೆ ಹಾಸ್ಟೈಲ್ ಆಗಿದ್ದಾರೆ. ಹ್ಮ್ 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 ಮತ್ತೆ ಅವರು ಹೋಗಿರುವಂತದ್ದು, ಬರ್ದಿರುವಂತದ್ದು, ಕಲೆಕ್ಟ್ ಮಾಡ್ಲಿಕ್ಕೆ ಹೋಗಿರುವಂತದ್ದಕ್ಕೆ ಹ್ಮ್ ಕಾಲ್ ಡೀಟೇಲ್ಸ್ ಗಳು ಇದೆ, ಸಿಸಿ ಕ್ಯಾಮೆರಾಗಳು. ಇವಾಗ ಇನ್ನೊಂದು ಪ್ರಮುಖ ಸಾಕ್ಷಿ ಏನು ಅಂತಂದ್ರೆ ಹ್ಮ್ 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 ಐ ವಿಟ್ನೆಸ್ಗಳು. ಓಕೆ. ಅಲ್ಲಿ 15ನೇ ತಾರೀಕು, ಜೂನ್ 15ನೇ ತಾರೀಕು 2015ರಲ್ಲಿ ಕೊಲೆ ಆಗುತ್ತೆ. ಹ್ಮ್ ಕೊಲೆ ಆದಂತಹ ಸಂದರ್ಭದಲ್ಲಿ ಯೋಗೀಶ್ ಗೌಡ ಅವರ ಹೆಂಡತಿ ಹ್ಮ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಂತಹ ಟೈಮಲ್ಲಿ ಒಂದು ಅಲರ್ಟ್ ಲೆಟರ್ ಅನ್ನು ಕೂಡ ಕೊಟ್ಟಿರ್ತಾರೆ. ಓಕೆ. ಆ ಅಲರ್ಟ್ ಲೆಟರ್ ಅಲ್ಲಿ ಸ್ಪಷ್ಟವಾಗಿ ವಿನಯ್ ಕುಲಕರ್ಣಿ ಅವರ ಹೆಸರು ಕಂಡು ಬರುತ್ತೆ. ನೆಕ್ಸ್ಟ್ ಇದೇ ಟಿಂಗ್ರಿಕರ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಅವರು ಅದನ್ನ ಸೀಸ್ ಮಾಡಿರ್ತಾರೆ, ಸಿಸಿ ಕ್ಯಾಮರಾವನ್ನು ಕೂಡ ಸೀಸ್ ಮಾಡಿರ್ತಾರೆ. ಇವರೊಂದು 22 ದಿನಗಳ ಕಾಲ ಟಿಂಗ್ರಿಕರ್ ಅವರು ತನಿಖಾಧಿಕಾರಿ ಆಗಿರ್ತಾರೆ. ಹ್ಮ್ 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 ಅವರ ಮೇಲೆ ತನಿಖಾಧಿಕಾರಿ ಆಗಿದ್ದ ಸಂದರ್ಭದಲ್ಲಿ ಈ CCTV ಕ್ಯಾಮೆರಾದ ಬಗ್ಗೆ ಅದನ್ನ FSL ಕಳಿಸದೇ ಇರುವಂತದ್ದು, ಹ್ಮ್ ಮತ್ತೆ ಈ ಅಲರ್ಟ್ ಲೆಟರ್ ಅಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರು ಇದ್ರೂ ಕೂಡ ಹ್ಮ್ FIR ಅಲ್ಲಾಗ್ಲಿ ಅಥವಾ ಬೇರೆ ಎಲ್ಲೂ ಕೂಡ ಅವರನ್ನ ಆರೋಪಿಯನ್ನಾಗಿ ಮಾಡದೇ ಇರುವಂತದ್ದು ದೊಡ್ಡ ತಪ್ಪು ಅಂತ ಹೇಳಿ, ಆ ಕಾರಣಕ್ಕೋಸ್ಕರ ಅವರನ್ನ ಆರೋಪಿಯಾಗಿ ಇದ್ ಮಾಡಿದ್ದಾರೆ. ಓಕೆ ಓಕೆ. ಈ ಎಲ್ಲ ಇದನ್ನು ದಾಖಲೆಗಳು ಕೂಡ CBIಗೆ ಸಿಕ್ಕಿರೋದ್ರಿಂದ, ಮತ್ತೆ ಐ ವಿಟ್ನೆಸ್ಗಳು ಹೇಳಿದ್ರು. ಹ್ಮ್ ಕೆಲವೊಂದು ಪೊಲೀಸ್ ಇವಾಗ ಇನ್ನೊಂದೇನಂತ ಹೇಳಿದ್ರೆ, ನೀವು ಆವಾಗ್ಲೇ ಹೇಳಿದ್ರಿ, ನಾನು ಕೇಳ್ತಾ ಇದ್ದೆ, ಹ್ಮ್ 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 ವೆಪನ್ ಗಳನ್ನ ಇಂಪ್ಲಾಂಟ್ ಮಾಡಿದ್ರು ಟಿಂಗ್ರಿಕರ್ ಅವರು ಅಂತ ಹೇಳಿ. ಹೌದು 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 ಹೌದು. ಅದು ಅದರ ಬಗ್ಗೆನೂ ಕೂಡ ಬಹಳ FSLಗೆ ಹೋಗಿರುತ್ತೆ, ಎಲ್ಲ ಆಗಿರುತ್ತೆ. ಹ್ಮ್ ವೆಪನ್ ಗಳ ಬಗ್ಗೆ ಅಲ್ಲಿ ಎವಿಡೆನ್ಸ್ ಗಳನ್ನು ಕೂಡ ಕೊಟ್ಟಿರ್ತಾರೆ ಧಾರವಾಡ ನ್ಯಾಯಾಲಯದಲ್ಲಿ. ಹ್ಮ್ 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 ಪೊಲೀಸರು ಕೊಟ್ಟಿರುವಂತ ನಮ್ಮ ಚಾರ್ಜ್ ಶೀಟ್ ಪ್ರಕಾರ ಏನಂತ ಹೇಳಿದ್ರೆ, ಆಕ್ಚುಯಲ್ ಏನು ಯೂಸ್ ಮಾಡಿರ್ತಾರ ಹ್ಮ್ ಅದನ್ನ, ಆ ವೆಪನ್ ಅನ್ನ ಈ ಟಿಂಗ್ರಿಕರ್ ಅವರು ಇನ್ನೊಬ್ರು ಶಿವಾನಂದ ಛಲವಾದಿ ಅನ್ನುವಂತ ಪಕ್ಕದ ಸ್ಟೇಷನ್ ಇನ್ಸ್ಪೆಕ್ಟರ್ ಹತ್ರ ಓಕೆ. ಈ ವೆಪನ್ಸ್ ಗಳನ್ನ ತರಿಸ್ಕೊಳ್ತಾರೆ. ಹ್ಮ್ ಹ್ಮ್ ಆ ವೆಪನ್ ಗಳಿಗೆ ಡಾಕ್ಟರ್ PM ಸಂದರ್ಭದಲ್ಲಿ ಸಂಗ್ರಹಿಸಿದಂತಹ ಯೋಗೀಶ್ ಗೌಡ ಅವರ ಬ್ಲಡ್ ಸ್ಯಾಂಪಲ್ ಅನ್ನ ಇದಕ್ಕೆ ಸ್ಮೇರ್ ಮಾಡ್ತಾರೆ. ಅದನ್ನ ಇಲ್ಲಿ ಇಟ್ಟು ಅದನ್ನ ಇಂಪ್ಲಾಂಟ್ ಮಾಡಿದ್ದಾರೆ ಅಂತ ಕೇಸು. ಹ್ಮ್ 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 ಅದ್ರಲ್ಲೂ ಕೂಡ ಏನಾಗಿದೆ ಅಂದ್ರೆ, ಈ ಶಿವಾನಂದ ಛಲವಾದಿ ಅವರು ಪೊಲೀಸ್ ಇನ್ಸ್ಪೆಕ್ಟರ್, ನಾನು ಕೂಡ ಅವ್ರದೇ ಎವಿಡೆನ್ಸ್ ಅನ್ನು ಕೂಡ ಚೀಫ್ ಎಕ್ಸಾಮಿನೇಷನ್, ಕ್ರಾಸ್ ಎಕ್ಸಾಮಿನೇಷನ್ ಅವ್ರದೇ ಮಾಡಿದೆ. ಹ್ಮ್ ಈ ಶಿವಾನಂದ ಛಲವಾದಿ ಅವ್ರು ನಾನು ಸಾಕ್ಷಿ ಮಾಡಿಸುವಂತಹ ಸಂದರ್ಭದಲ್ಲಿ ಹ್ಮ್ ಅಲ್ಸೂರ್ ಗೇಟ್ ಅಲ್ಲಿ ACP ಆಗಿದ್ರು. ಹ್ಮ್ ಅವರು 164 ಸ್ಟೇಟ್ಮೆಂಟ್ ಈ ಬಗ್ಗೆ ಏನು ನಾನು ನನ್ನ ಹತ್ರ ತರಿಸಿದ್ರು ವೆಪನ್ಸ್ ಗಳನ್ನ ಟಿಂಗ್ರಿಕರ್ ಅವರು ಹ್ಮ್ ಎಲ್ಲವನ್ನು ಕೂಡ 164 ಸ್ಟೇಟ್ಮೆಂಟ್ ಓಕೆ ಓಕೆ. ಕೊಟ್ಟಿದ್ದಾರೆ. ಅದಕ್ಕೆ ತದ್ವಿರುದ್ಧವಾಗಿ ಹೇಳ್ತಾರೆ. ಹ್ಮ್ 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 ಆ ಕಾರಣಕ್ಕೋಸ್ಕರನೇ ಅವರು ಎವಿಡೆನ್ಸ್ ಆದ್ಮೇಲೆ, ಅವರ ಕ್ರಾಸ್ ಎಕ್ಸಾಮಿನೇಷನ್ ಆದ್ಮೇಲೆ ನಾನು ಅವ್ರ ಮೇಲೆ ಪರ್ಜುರಿ ಮಾಡ್ಬೇಕು ಅಂತ ಅಪ್ಲಿಕೇಶನ್ ಆವಾಗ್ಲೇ ಹಾಕಿದ್ದೆ. ಅದೇ ಪ್ರಕಾರ ಇವಾಗ ಅವರ ಜೊತೆಯಲ್ಲಿ ಉಳಿದ ಆರೋಪಿಗಳ ಉಳಿದ ಒಂದು 2 ಪೊಲೀಸರ ಅವ್ರ ಮೇಲೇನು ಕೂಡ ಫಾಲ್ಸ್ ಎವಿಡೆನ್ಸ್ ಕೊಟ್ಟಿರೋ ಬಗ್ಗೆ ಅಥವಾ ಈ ರೀತಿ ಪರ್ಜುರಿ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಆದೇಶವನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ, ಆ ಶಿವಾನಂದ ಛಲವಾದಿ ಅವರನ್ನ ಕ್ರಾಸ್ ಮಾಡಿದಂತಹ ಸಂದರ್ಭದಲ್ಲಿ ಹ್ಮ್ ನಾನು ಹಲವಾರು ಕ್ವಶನ್ಸ್ ಗಳನ್ನ ಅವ್ರ ಹತ್ರ ಹೇಳ್ದೆ, ಹಾಸ್ಟೈಲ್ ಆಗಿ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದಾಗ, ಹ್ಮ್ 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 ನೋಡಿ ನೀವು ಪೊಲೀಸ್ ಅಧಿಕಾರಿಗಳಾಗಿ ಅಥವಾ ಪೊಲೀಸ್ ಇದಕ್ಕೆ ಬಂದಂತಹ ಸಂದರ್ಭದಲ್ಲಿ ಹ್ಮ್ ನಿಮ್ಗೆ ಟ್ರೈನಿಂಗ್ ಇರುತ್ತೆ, ಹ್ಮ್ ಬೇರೆ ಬೇರೆ ಹಿರಿಯ ಅಧಿಕಾರಿಗಳಿಂದ. ಮತ್ತೆ ಕೆಲವೊಂದು ವಿಚಾರವನ್ನು ಅವರು ತನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಒಪ್ಕೊಳ್ತಾರೆ. ಓಕೆ.
ನೀವು ಸುಮಾರು ಎಷ್ಟು ಈ 164 ಸ್ಟೇಟ್ಮೆಂಟ್ ಗಳನ್ನ ಮಾಡಿದ್ಯಾರ ಅಂತ ಹೇಳಿದ್ರೆ ಹಲವಾರು ಮಾಡಿದೀನಿ ಅಂತ ಹೇಳ್ತಾರೆ. ಓಕೆ. 164 ನ ವ್ಯಾಲ್ಯೂನ ಬಗ್ಗೆನೂ ಕೇಳಿದ್ದೀನಿ. ಆ ಕಾರಣದಿಂದ ಆ ಕ್ರಾಸ್ ಎಕ್ಸಾಮಿನೇಷನ್ ಇವತ್ತು ನನಗೆ ಕಾಣಿಸ್ತಾ ಇದೆ. ಆ ಕ್ರಾಸ್ ಎಕ್ಸಾಮಿನೇಷನ್ ಪೋರ್ಷನ್ ನೋಡ್ಕೊಂಡೆ ಅವರ ಮೇಲೆ ಪರ್ಜರಿ ಕೇಸು ರಿಜಿಸ್ಟರ್ ಆಗೋದಕ್ಕೆ ಆದೇಶ ಮಾಡಿರ್ತಾರೆ ಅಂತ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವುದೋ ಒಬ್ಬ ಐ ವಿಟ್ನೆಸ್ ಇಂಡಿಪೆಂಡೆಂಟ್ ವಿಟ್ನೆಸ್ ಆದ್ರೆ ಪರವಾಗಿಲ್ಲ, ಈ ಪೊಲೀಸ್ ಅಧಿಕಾರಿಗಳೇ ಈ ರೀತಿ ಇದು ಮಾಡ್ಕೊಂಡ್ರೆ ಬೇಲಿಯೇ ಎದ್ದು ಮೇಲೆ ಹೋಯ್ತಂತೆ ಅಂತ ಹೇಳಿ ಒಂದು ಯಾವ್ದೋ ಗಾದೆ ಇದೆ, ಅದೇ ರೀತಿ ಆಗ್ತಾ ಇದೆ. ಯಾಕಂದ್ರೆ ಈ ಪರ್ಜರಿ ವಿಚಾರದಲ್ಲಿ ನಾನು ಇವಾಗ ಐ ವಿಟ್ನೆಸ್ಗಳು ಇಂಡಿಪೆಂಡೆಂಟ್ ವಿಟ್ನೆಸ್ ಗಳ ಬಗ್ಗೆ ನನಗೂ ಕೂಡ ಏನೋ ಇವಾಗ ಅವ್ರ ಪರ್ಜರಿ ಆಗಿರೋದ್ರೆ ನನಗೂ ಒಂದು ಮನಸ್ಸಿಗೆ ಕಾಣ್ತಾ ಇದೆ. ಯಾಕೆಂದ್ರೆ ಬೆದರಿಕೆನ ಯಾವುದೋ ಒಂದು ಕಾರಣಕ್ಕೆ ಆಗಿರ್ಬೋದು. ಅದೇ ಪೊಲೀಸ್ ಅಧಿಕಾರಿ ಒಬ್ಬ ತನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಹೇಳ್ತಾರೆ ಯಾಕಾಗಿದ್ರು ಯಾಕೆ 164 ಸ್ಟೇಟ್ಮೆಂಟ್ ಕೊಟ್ರಿ ಅಂತ ಕೇಳಿದ್ರೆ ಸಿಬಿಐ ಅದೊಂದು ಕೇಂದ್ರ ತನಿಖಾ ಸಂಸ್ಥೆ ಆಗಿರೋದ್ರಿಂದ ನಾನು ಹೆದರಿ ಈ ರೀತಿ ಹೇಳಿಕೆಯನ್ನ ಕೊಟ್ಟೆ ಅಂತ ಹೇಳ್ತಾರೆ. ಎಂತ ಈ ಪೊಲೀಸ್ ಅಧಿಕಾರಿಗಳೇ ಈ ರೀತಿ ಸಿಬಿಐ ಅಂತ ಹೇಳಿ ಹೆದರ್ಕೊಂಡು ಕೊಟ್ರೆ ಇವರು ಪೊಲೀಸ್ ಇದ್ರಲ್ಲಿ ಅನಿಸ್ತಾ ಇದೆ. ಎಸ್ ಎಸ್ ಗಂಗಾಧರ್ ಶೆಟ್ಟಿ ಅವರೇ, ಒಂದನ್ನ ಗಮನಿಸ್ಬೇಕಾಗತ್ತೆ. ಐ ಥಿಂಕ್ ಎಲ್ಲೋ ಟಿಂಗ್ರಿಕರ್ ಅವರು ಒಂದು ರೀತಿ ಲಂಚ ಕೊಟ್ಟು ಎಕ್ಸಾಮ್ ಬರೆದಿರೋರು ಅಂತ ಅನ್ಸುತ್ತೆ. ಯಾಕಂದ್ರೆ ಈ ರೀತಿಯೆಲ್ಲ ಪ್ರಕರಣಕ್ಕೆಲ್ಲ ಕೈ ಜೋಡಿಸ್ತಾರೆ ಅಂತಂದ್ರೆ ಹಾಗೆ ಅನ್ಸುತ್ತೆ. ಓದಿ ಕಷ್ಟಪಟ್ಟು ಬಂದಿದ್ರೆ ಆ ಬೆಲೆ ಗೊತ್ತಾಗ್ತಾ ಇತ್ತು, ಕೆಲಸದ ಬೆಲೆ, ಇರುವಂತ ಸ್ಥಾನದ ಬೆಲೆ. ಆದ್ರೆ ನನ್ನ ಪ್ರಶ್ನೆ ಇನ್ನೊಂದೇನು ಅಂತಂದ್ರೆ, ಈಗ ಈ ಪ್ರಕರಣದ ದಿಕ್ಕಲ್ಲನ್ನೇ ತಿರುಗಿಸೋಕೆ ಪ್ರಯತ್ನ ಪಟ್ಟಿದ್ದು ಟಿಂಗ್ರಿಕರ್. ಯಾಕಂದ್ರೆ ಅವ್ರಿಗೆ ಎಲ್ಲ ಒಂದು ಶಕ್ತಿ ಇತ್ತು, ಆ ಒಂದು ಪವರ್ ಇತ್ತು ಅವ್ರಿಗೆ. ಆದ್ರೆ ಹಿರಿಯ ಅಧಿಕಾರಿಗಳನ್ನ ಯಾಕೆ ಬಿಟ್ಟಿರೋದು ಅಂತ ನನಗೂ ಕೂಡ ಬಹಳ ಆಶ್ಚರ್ಯ ಆಗ್ತಾ ಇದೆ. ಒಂದು ವಿಚಾರವನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಯೋಗೀಶ್ ಗೌಡ ಅವರ ಬ್ರದರ್ ಗುರುನಾಥ ಗೌಡ ಅವರು ಈ ಶಿಕ್ಷೆ ಹಾಕೋದಕ್ಕೆ ಕಾರಣಕರ್ತರು ಅವರೇ. ಯಾಕೆಂತ ಹೇಳಿದ್ರೆ ಅಲ್ಲಿ ಧಾರವಾಡದಲ್ಲಿ ಎಲ್ಲಾ ವಿಟ್ನೆಸ್ಗಳು ಹಾಸ್ಟೆಲ್ ಆದ್ರೂ ಕೂಡ ಗುರುನಾಥ ಗೌಡ್ರು ಮತ್ತು ಅವರ ಒಂದೆರಡು ಸಾಕ್ಷಿದಾರರು, ಅವರ ಸಂಬಂಧಿಕರು ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಟಿಂಗ್ರಿಕರ್ ಅವರ ರೋಲ್ ಹೇಳ್ತಾರೆ. ಬೇರೆ ಹಿರಿಯ ಅಧಿಕಾರಿಗಳಾದಂತಹ ರಾಣೆ, ತುಳಜಪ್ಪ ಸುಲ್ಫಿ, ಪವಾರ್ ಚಾರ್ಜ್ ಶೀಟ್ ಪವಾರ್ ಅವ್ರದ್ದು ಹೇಳಿದ್ದಾರೆ. ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಹೇಳಿದಾಗ್ಲೂ ಕೂಡ ಹೇಳಿದ್ದಾರೆ. ನಮ್ಮ ಎವಿಡೆನ್ಸ್ ಅಲ್ಲೂ ಕೂಡ ನಾನು ಈ ಗುರುನಾಥ್ ಗೌಡರನ್ನ PW2 ಅಂತ ಹೇಳಿ ಅವರನ್ನ ವಿಚಾರಣೆ ಮಾಡಿದ್ದೇನೆ. ಬಹಳ ಸ್ಪಷ್ಟವಾಗಿ ಎಷ್ಟು ಇದ್ರಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ನಮಗೂ ಆಶ್ಚರ್ಯ ಆಯ್ತು. ಈ ನಾನು ಯಾವ ಹೆಸರುಗಳನ್ನ ತಾವು ಹೇಳಿದ್ರೆ ಅದೇ ಹೆಸರುಗಳನ್ನ ಹಿರಿಯ ಅಧಿಕಾರಿಗಳು ಹೇಳ್ತಾರೆ. ನನ್ಗೂ ಅನುಮಾನ ಏನಂತ ಹೇಳಿದ್ರೆ ಇವಾಗ ತಪ್ಪು ಮಾಡಿರುವಂತದ್ದು ಟಿಂಗ್ರಿಕರ್ ಅವರು ಮಾಡಿರುವಂತದ್ದು ತಪ್ಪೇ. ಆದ್ರೆ ಬಲಿಪಶು ಇವರು ಆದ್ರ ಕಾಣ್ತಾ ಇದೆ. ಯಾಕೆಂದ್ರೆ ತಮಗೂ ಗೊತ್ತಿದೆ ಯಾವ್ದ ಹಿರಿಯ ಅಧಿಕಾರಿಗಳ ಒತ್ತಡಕ್ಕೆ ಮಣಿದಿದ್ದಾರ ಅಥವಾ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿರುವಂತಹ ವಿನಯ್ ಕುಲಕರ್ಣಿ ಅವರಿಗೆ ಇದಕ್ಕೆ ಅವರಿಂದ ಏನಾದ್ರು ಇನ್ಫ್ಲುಯೆನ್ಸ್ ಗೆ ಆದ್ರ ಏನು ಅಂತಲೂ ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಹೌದು ಅವರನ್ನು ಕೂಡ ಆರೋಪಿಯಾಗಿ ಮಾಡ್ತಾ ಇದ್ರೆ ಇನ್ನು ಕೂಡ ಒಳ್ಳೇದಾಗ್ತಾ ಇತ್ತು. ಯಾಕೆಂದ್ರೆ ಹಾದಿಯನ್ನೇ ತಪ್ಪಿಸಿದವರು ಅವರು ಅಂತ ಹೇಳಿದಾಗ ಏನೋ ಒಂದು ವ್ಯವಸ್ಥೆ ಆಗ್ತಾ ಇತ್ತು ಅವರಿಗೂ ಕೂಡ. ಇವಾಗ ಯಾರಿಗೋ ಒಬ್ಬ ಇನ್ಸ್ಪೆಕ್ಟರ್ ಅನ್ನು ಒಳಗಡೆ ಕಳಿಸಿ ಅಂದ್ರೆ ಒಳಗಡೆ ಕಳಿಸಿರೋದ್ರೆ ಅವ್ರು ಮಾಡಿರುವಂತಹ ಅಪರಾಧಕ್ಕೆ ಶಿಕ್ಷೆ ಆಗಿದೆ. ಆದ್ರೆ ಇನ್ನು ಯಾರ ಕೆಲವರು ತಪ್ಪಿಸ್ಕೊಂಡ್ರ ಅಂತ ಅಲ್ಲ. ಅದೇ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ಟಿಂಗ್ರಿಕ್ ಅವರು ಹೇಳ್ತಿದ್ದಾರೆ ನಮ್ಗೆ ಹಿರಿಯ ಅಧಿಕಾರಿಗಳದ್ದು ಒತ್ತಡ ಇತ್ತು, ಅದಕ್ಕೆ ನಾನು ಹೀಗ್ ಮಾಡ್ದೆ, ಪ್ರಕರಣದ ದಿಕ್ಕನ್ನು ಬದಲಿಸಿದೆ ಅಂತೆಲ್ಲ ಹೇಳ್ತಿದಾರಲ್ಲ. ಈಗ ಇದಕ್ಕೇನಾದ್ರೂ ಆಪ್ಷನ್ ಇಲ್ಲ. ಟಿಂಗ್ರಿಕರ್ ಅವರು ಅದನ್ನ ಹೇಳ್ತಾ ಇದ್ರೆ ಅಥವಾ ಡಿಫೆನ್ಸ್ ಯಾವ್ದಾದ್ರು ಒಂದು ತಗೊಳ್ತಾ ಇದ್ರೆ ಏನೋ ಒಂದು ಆಗ್ತಾ ಇತ್ತು, ಅವ್ರಾದ್ರೂ ಸೇವ್ ಆಗ್ತಾ ಇತ್ತು, ಅವ್ರು ಅಪ್ರೂವರ್ ಆಗಿ ಅವರೇ ಬರ್ಬೋದಿತ್ತು. ಹೌದು. ಅಲ್ಲ, ಹಾಗಿದ್ರೆ ಹಿರಿಯ ಅಧಿಕಾರಿಗಳನ್ನೇನು ಮಾಡೋಕ್ ಆಗೋದಿಲ್ವಾ ಇವಾಗ ಈ ಕೇಸ್ನಲ್ಲಿ ಅಂತ? ಒಂದು ಅವಕಾಶ ಇತ್ತು. ಯಾಕೆಂದ್ರೆ ನಾನು ಇವಾಗ ಆ ಕೇಸನ್ನ 3 ವರ್ಷಗಳ ಕಾಲ ನಡೆಸ್ಬಿಟ್ಟು ಇವಾಗ 9 ತಿಂಗಳ ಹಿಂದೆ ಬಿಟ್ಟೆ. ಒಂದು ಅವಕಾಶ ಅಲ್ಲಿ ಇತ್ತು. ಯಾಕೆಂತ ಹೇಳಿದ್ರೆ ಅವರನ್ನ 319 ಅಪ್ಲಿಕೇಶನ್ ಹಾಕೊಂಡು
ಅವರನ್ನು ಕೂಡ ಆರೋಪಿ ಮಾಡ್ಬೇಕು ಅಂತ ಒಂದು ಅಪ್ಲಿಕೇಶನ್ ಹಾಕುವಂತ ಅವಕಾಶಗಳು ಇತ್ತು. ಹ್ಮ್ ಅಂದ್ರೆ ನಾನು ಆವಾಗ ಎವಿಡೆನ್ಸ್ ಫಸ್ಟಿಗೆ ಹಾಕ್ಲಿಕ್ಕೆ ಬರಲ್ಲ, ಹ್ಮ್ 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 ಯಾಕೆ ಅಲ್ಲಿ ಸಿಬಿಐ ಚಾರ್ಜ್ ಶೀಟ್ ಅಲ್ಲೂ ಕೂಡ ಅವರನ್ನ ಅವರಿಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಗದೇ ಇರೋದ್ರಿಂದ ಅವ್ರು ಬಿಟ್ಟಿರಬಹುದು. ಓಕೆ. ಆದ್ರೆ ನಮ್ಗೆ ಇಲ್ಲಿ ಓರಲ್ ಎವಿಡೆನ್ಸ್ ವಾಪಸ್ ಬಂದಾಗ ಹ್ಮ್ 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 ಅದೊಂದು ಅವಕಾಶ ಇತ್ತು. ಹ್ಮ್ ಎಸ್ಸಿನ 113 ಜನರ ಸಾಕ್ಷಿಗಳನ್ನ ತೆಗೆದುಕೊಳ್ತಾರೆ. ಅದರ ಆಧಾರದ ಮೇಲೆ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪರಿಗಣಿಸುತ್ತೆ. ಆ 113 ಸಾಕ್ಷಿಗಳು ಯಾವ ರೀತಿಯಾಗಿ ಬಂದಿತ್ತು? ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂಥರ ಡಿಫ್ರೆಂಟ್ ಆಗಿರುತ್ತೆ ಹೇಳಿಕೆಗಳು. ಅದನ್ನ ನೀವು ಯಾವ ರೀತಿ ಬೆದರಿಸಿದ್ರಿ ಅಂತ ಅದನ್ನೆಲ್ಲ ಸ್ವಲ್ಪ ಇನ್ ಡೀಟೇಲ್ ಆಗಿ ಮಾಹಿತಿ ಕೊಡಿ. ಹೌದು, ಇವಾಗ ಐ ವಿಟ್ನೆಸ್ ನ ಪ್ರಕಾರ ಕೆಲವರೊಬ್ಬರದ್ದು ಎಲ್ಲ ಹಾಸ್ಟೆಲ್ ಆಗಿದ್ರೆ ಎಕ್ಸೆಪ್ಟ್ ಒಂದು ಇಬ್ರು ವಿಟ್ನೆಸ್ಗಳು, ಒಂದು ಶಶಾಂಕ್ ಜೈನ್ ಅಂತ ಸಪೋರ್ಟ್ ಮಾಡಿದ್ದಾರೆ, ಇನ್ನೊಬ್ರು ಲೇಡಿ ಒಬ್ರು ಸಪೋರ್ಟ್ ಮಾಡಿದ್ದಾರೆ. ಓಕೆ. ಆದ್ರೆ ಸಪೋರ್ಟ್ ಮಾಡಿರುವಂತ ಎವಿಡೆನ್ಸ್ ಗಳು ಹಾಸ್ಟೆಲ್ ಆಗಿರುವಂತದ್ದಕ್ಕೂ ಕೂಡ ಬೇರೆ ವ್ಯತ್ಯಾಸಗಳು ಇದ್ರೂ ಕೂಡ ಬೇರೆ ಅದಕ್ಕೆ ಸರ್ಕಮ್ಸ್ಟೆನ್ಸ್ಗಳು ಸಿಗುತ್ತೆ. ಇವಾಗ ಐ ವಿಟ್ನೆಸ್ಗಳು ನಾವು ಹೋಗೇ ಇಲ್ಲ ನೋಡೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಸಿಸಿ ಕ್ಯಾಮೆರಾ ಫೂಟೇಜ್ ಎಲ್ಲ ನೋಡಿದಾಗ ಅಂದಾಗ ಅವರು ಅಲ್ಲಿ ಪಕ್ಕದಲ್ಲಿರುವಂತಹ ಪೋಸ್ಟ್ ಆಫೀಸ್ ಇಂದ ಓಡಿ ಹೋಗ್ತಾ ಇರುವಂತದ್ದು ಕಾಣುತ್ತೆ. ಒಬ್ಬ ಸಾಕ್ಷಿದಾರ ಹೇಳ್ತಾರೆ, ನಾನು ಅಲ್ಲಿ ಸ್ಥಳದಲ್ಲೇ ಇರ್ಲಿಲ್ಲ, ಬರ್ಲೇ ಇಲ್ಲ ಅಂತ. ನಾನು ಆ ಟೈಮಲ್ಲಿ ಬರ್ಲಿಲ್ಲ, ಇನ್ನೊಂದು ಟೈಮಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಇದು ಬೆಳಗಿನ ಜಾವ 7 ಗಂಟೆ ಹೊತ್ತಲ್ಲ ಆಗಿರುವಂತಹ ಕೊಲೆ. ಪೋಸ್ಟ್ ಆಫೀಸಿನ ಆ ಸಿಸಿ ಕ್ಯಾಮೆರಾ ಫೂಟೇಜ್ ಅನ್ನ ತಗೊಂಡಾಗ ಅಲ್ಲಿ ಬಂದಿದ್ರು ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಅವರು ನ್ಯಾಯಾಲಯದಲ್ಲಿ ಕೊಟ್ಟಿರುವಂತ ಹೇಳಿಕೆ ಸರಿಯಲ್ಲ ಅಂತ ಹೇಳಿದಾಗ ಈ ಎವಿಡೆನ್ಸ್ ಅವರು ಸತ್ಯವನ್ನ ಹೇಳ್ತಾ ಇಲ್ಲ, ಕಣ್ಣಾರೆ ನೋಡಿದ್ರು ಕೂಡ ಸುಳ್ಳು ಹೇಳ್ತಾರೆ ಅನ್ನುವಂಥದ್ದು ಗಮನಕ್ಕೆ ಬರುತ್ತೆ. ಅಲ್ಲ, ಈಗ ಇಷ್ಟೊಂದು ನಕಲಿ ಆಯುಧಗಳನ್ನ ತಯಾರು ಮಾಡಿ ಒಂದ್ ಕಡೆ ಎಲ್ಲವನ್ನೂ ಡೀಟೇಲ್ ಆಗಿ ಮಾಡಿದವರು ಯಾಕೆ ಆ ಒಂದು ಸಿಸಿ ಕ್ಯಾಮೆರಾ ಇರೋದನ್ನ ಮರ್ತು ಬಿಟ್ಟಿದ್ರ ಆರೋಪಿಗಳು ಎಲ್ರು ಅಂತ? ಏನೋ ಅಲ್ಲ, ಸಿಸಿ ಕ್ಯಾಮೆರಾದ್ದು ಯಾಕೆಂದ್ರೆ ಅದು ಎಲೆಕ್ಟ್ರಾನಿಕ್ ಎವಿಡೆನ್ಸ್. ಯಾಕೆಂದ್ರೆ ಅನುಮಾನದ ಲಾಭ ಅಂತ ಒಂದು ಬೆನಿಫಿಟ್ ಆಫ್ ಡೌಟ್ ಅಂತ ಏನ್ ಇದೆಯಾ ಅದನ್ನು ತಗೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡಿರ್ಬೋದು. ಯಾಕಂದ್ರೆ ಸ್ಪಷ್ಟವಾಗಿ ಅಲ್ಲಿ ಕಾಣ್ತಾ ಇಲ್ಲ. ಅಂದ್ರೆ ನಾನ್ ನೋಡಿದಾಗ ಒಮ್ಮೆಲೆ ನೋಡಿದಾಗ ಅದು ಕಾಣಿಸ್ತಾ ಇಲ್ಲ. ಬಟ್ ಅಲ್ಲಿದ್ದದಕ್ಕೂ ನಾವ್ ಇವಾಗ ಅದನ್ನ FSL ಗೆ ಹೋದಾಗ್ಲೂ ಕೂಡ ಅದರ ಬಗ್ಗೆ ಪಾಸಿಟಿವ್ ಬಂದಿದ್ರಿಂದ ಮತ್ತೆ ಅಲ್ಲಿ ಟೆಸ್ಟ್ ಐಡೆಂಟಿಫಿಕೇಶನ್ ಪೀರಿಯಡ್ ಕೂಡ ಮಾಡ್ತಾರೆ. ತಹಶೀಲ್ದಾರು ಅಲ್ಲಿ ಐ ವಿಟ್ನೆಸ್ ಗಳ ಮುಖಾಂತರ ಯಾರು ಕೃತ್ಯದಲ್ಲಿ ಭಾಗಿಯಾಗಿರುತ್ತಾರೆ ಎನ್ನಲಾದಂತಹ ವ್ಯಕ್ತಿಗಳನ್ನ ಇತರ ವ್ಯಕ್ತಿಗಳೊಂದಿಗೆ ನಿಲ್ಲಿಸಿ ಅದನ್ನ ಅವರೊಂದು ಐಡೆಂಟಿಫೈ ಮಾಡಿದಂತಹ ಟೈಮಲ್ಲಿ ಕೆಲವೊಂದು ಆರೋಪಿಗಳನ್ನ ಐಡೆಂಟಿಫೈ ಮಾಡ್ತಾರೆ. ಅದು ಕೂಡ ಒಂದು ಒಳ್ಳೆಯ ಎವಿಡೆನ್ಸ್ ಆಗಿದೆ. ಇನ್ನ ಏನು ಈಗ ಜಿಮ್ ನಲ್ಲಿ ಯೋಗೀಶ್ ಗೌಡ್ರು ವ್ಯಾಯಾಮ ಮಾಡ್ತಾ ಇದ್ರು, ಈ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತ ಇದ್ದವರು ಅಂದ್ರೆ ಆ ರೀತಿ ಬಂದು ಏಕಾಏಕಿ ಎಂಟ್ರಿ ಆಗ್ತಾರಲ್ಲ ಒಳಗಡೆ, ಒಂದು ಜಿಮ್ ಒಳಗಡೆ, ಅದಕ್ಕೆ ಏನಾದ್ರು ಜಿಮ್ ಮಾಲೀಕರು ಏನಾದ್ರು ಸ್ವಲ್ಪ ಸಪೋರ್ಟ್ ಮಾಡಿದಾರಾ ಅಥವಾ ಹಾಗೆ ಏಕಾಏಕಿ ನುಗ್ಗಿದ್ರೆ ಏನಾಯ್ತು ಅಂತ ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಅದ್ರ ಬಗ್ಗೆ? ಅಲ್ಲಿ ಜಿಮ್ ಟ್ರೈನರ್ ಒಬ್ಬ ವಿವೇಕಾನಂದ ದಳವಾಯಿ ಅಂತ ಇರ್ತಾರೆ. ಅವರು ಬೆಳಗಿನ ಜಾವ ಅದು ಯಾಕೆಂದ್ರೆ 2-3 ಇದು ಇದಿದೆ. ಬೆಳಿಗ್ಗೆ ಒಂದು ಫಸ್ಟ್ ಸ್ಟೇಷನ್ ಲೇಡೀಸ್ ಇರುತ್ತೆ, ಆ ಲೇಡೀಸ್ ಮುಗಿಸ್ಕೊಂಡು ಆಮೇಲೆ ಸೆಕೆಂಡ್ ರೌಂಡ್ ಗೆ ಜೆಂಟ್ಸ್ ಬರ್ತಾರೆ. ಲೇಡೀಸ್ ಮುಗಿಸ್ಕೊಂಡು ಅಲ್ಲಿ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಜೆಂಟ್ಸ್ ಇಂದು ವಾಪಸ್ಸು ಸ್ಟಾರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಈ ಕೃತ್ಯ ಆಗಿರುತ್ತೆ. ಯಾಕಂದ್ರೆ ಜಿಮ್ ಟ್ರೈನರ್ ವಿವೇಕಾನಂದ ದಳವಾಯಿ ಅಂತ ಅವರು ಜಿಮ್ ಓಪನ್ ಮಾಡ್ಕೊಂಡು ಅವರು ಟೀಗೆ ಅಂತ ಹೊರಗಡೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಐ ವಿಟ್ನೆಸ್ ಅಲ್ಲ, ಅವರು ಹಿಯರ್ಸೆ ವಿಟ್ನೆಸ್ ಅಂತ ಬರುತ್ತೆ. ಹಾಗಿದ್ರೆ ಮತ್ತೆ ಅಲ್ಲಿ ಅಕ್ಕಪಕ್ಕದವ್ರು ಅಂತ ಹೇಳಿದ್ರೆ ಅಲ್ಲಿ ಜಿಮ್ ಅಲ್ಲಿ ಅಂತ ಹೇಳಿದ್ರೆ ಅವರೇ ಜಿಮ್ ಅಲ್ಲಿ ಇದ್ದವರೇ ಇರ್ಬೇಕು, ಬೇರೆ ಯಾರು ಇರೋದಿಲ್ಲ. ಯಾಕಂದ್ರೆ ಬೆಳಗಿನ ಜಾವ ಪೋಸ್ಟ್ ಆಫೀಸಿನ ಇದು ಎಂಟ್ರಿ ಆಗಿರುತ್ತೆ, ಒಳಗಡೆ ಹೋಗಿರ್ತಾರೆ, ಜನಸಂದಣಿ ಜಾಸ್ತಿ ಏನು ಇರಲ್ಲ. ಮತ್ತೆ ಅಲ್ಲಿ ಹೋಗಿದ್ದಾರೆ, ಆ ಟೈಮಲ್ಲಿ ಕೃತ್ಯ ನಡೀತಾ ಇತ್ತು ಅನ್ನೋಂಥದ್ದಕ್ಕೆ 1-2 ಬಸ್ಸಿನ ಡ್ರೈವರ್ ಮತ್ತು ಕಂಡಕ್ಟರ್ ಒಬ್ರು ಒಂದು ಯಾವುದೋ ಒಂದು ಎವಿಡೆನ್ಸ್ ಆಗಿತ್ತು, ಏನಂತ ಕೃತ್ಯ ಆಗ್ತಾ ಇತ್ತು ಅಂತ ಹೇಳಿ. ಬಟ್ ಐಡೆಂಟಿಫೈ ಮಾಡಲ್ಲ. ಅಂದ್ರೆ ಇನ್ನು ಐಡೆಂಟಿಫೈ ಅಂತ ಬಂದ್ರೆ ಅದನ್ನ ಯಾವ ರೀತಿಯಾಗಿ ಪರಿಣಮಿಸಲಾಗುತ್ತೆ ಅಂತಂದ್ರೆ, ಈಗ ನೀವ್ ಹೇಳಿದ್ರಿ ಬಸ್ ಅವ್ರು ಯಾರೋ ಹೇಳಿದ್ರು ಅಂತ,
ಅದೆಲ್ಲ ನೋಟಿಸ್ ಆಗಲ್ಲ ಅಂತ ಹೇಳ್ತೀರಲ್ಲ ನೀವು? ಅದು ನಮ್ಗೆ ಇವಾಗ 100% ಆಗಿದೆ ಅಂತ ಹೇಳಕ್ ಆಗಲ್ಲ. ಇದೇ ವ್ಯಕ್ತಿಗಳನ್ನು ಅಂತ ಹೇಳಿ ಅವ್ರು ಏನೋ ಇದ್ ಮಾಡ್ಕೊಂಡಿಲ್ಲ. ಓಕೆ ಓಕೆ. ಆದ್ರೆ ಐ ವಿಟ್ನೆಸ್ಗಳು ಹ್ಮ್ ಸಿಸಿ ಕ್ಯಾಮೆರಾದ ಫೂಟೇಜ್ ಅಲ್ಲಿ ಕಂಡಿರುವಂತದ್ದು, ಹ್ಮ್ 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 ಆ ಐ ವಿಟ್ನೆಸ್ಗಳು ಟೆಸ್ಟ್ ಐಡೆಂಟಿಫಿಕೇಶನ್ ಪೆರೇಡ್ ಅಲ್ಲಿ ಐಡೆಂಟಿಫೈ ಮಾಡಿರುವಂತದ್ದು, ಹ್ಮ್ ನ್ಯಾಯಾಲಯದಲ್ಲಿ ಐಡೆಂಟಿಫೈ ಮಾಡಿರುವಂತದ್ದು, ಹ್ಮ್ ಹ್ಮ್ ಇದು ಎಲ್ಲವೂ ಕೂಡ ಒಂದಕ್ಕೊಂದು ತಾಳೆ ಹೊಂದುತ್ತೆ. ಹ್ಮ್ 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 ಅದು ಒಂದು ಒಳ್ಳೆಯ ಸಾಕ್ಷಿ. ಹ್ಮ್ ಅಂತಂದ್ರೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇಷ್ಟರ ಮಟ್ಟಿಗೆ ಏನು ಎಲ್ಲಾ ಸಾಕ್ಷಿಗಳನ್ನ ಆಧರಿಸಿ ಹೇಳಿರೋದು ಅಂದ್ರೆ ಈಗ ಇಷ್ಟು ಜನಕ್ಕೆ ಏನು ಇವಾಗ ಜೀವಾವಧಿ ಶಿಕ್ಷೆ ಪ್ಲಸ್ 7 ವರ್ಷ ಜೈಲಾಗಿದೆ, ಯಾವ ಪ್ರಮುಖ ಸಾಕ್ಷಿಗಳನ್ನ ಇಟ್ಕೊಂಡು ಈಗ ಈ ಒಂದು ಪ್ರಕಟಣೆಯನ್ನ ಮಂಡಿಸಿದ್ದಾರೆ ಅಂತ? ಸಾಕ್ಷಿಗಳು ಅಂತ ಹೇಳಿದ್ರೆ ಇವಾಗ ಐ ವಿಟ್ನೆಸ್ ಒಂದು ಸಪೋರ್ಟ್ ಆಗತ್ತೆ, ಮುದ್ದಗಿ ಅವರ ಎವಿಡೆನ್ಸ್ ಎಲ್ಲ 1ರಿಂದ 100 ತನಕ ಏನಿದೆಯಾ ಸಾಕ್ಷಿಗಳು ಅದು ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ರೀತಿ ಮೊದಲು ಸಂಚು ಆಯಿತು, 15ನೇ ತಾರೀಕು ಜೂನ್ಗೆ ಆಗೋದಕ್ಕಿಂತ ಮೊದಲನೇ ದಿನ 14ನೇ ತಾರೀಕು ಒಂದು ಪ್ರಯತ್ನ ಮಾಡ್ತಾರೆ. ಅಲ್ಲಿ ಸಾರಸ್ವತ್ಪುರ ಅನ್ನುವಂತಹ ಒಂದು ಸ್ಥಳದಲ್ಲಿ ಇವರೆಲ್ಲರೂ ಕೂಡ ಸಂಚು ನಡೆಸ್ತಾರೆ. 14ನೇ ತಾರೀಕು ಅಲ್ಲಿ ಕೊಲೆ ಮಾಡ್ಲಿಕ್ಕೆ ಅಂತ ಹೋದಂತಹ ಟೈಮ್ ಅಲ್ಲಿ ಯಾವುದೋ ಒಂದು ವಿನಯ ಡೈರಿ ಅನ್ನುವಂತ ಒಂದು ಗಾಡಿ ಬರುತ್ತೆ, ಹಾಲಿನ ಡೈರಿ. ಆವಾಗ ಮಾಡಿದ್ರೆ ಏನಾದ್ರು ಸಾಕ್ಷಿಗಳು ಸಿಗ್ಬಹುದು ಅನ್ನುವ ಕಾರಣಕ್ಕೋಸ್ಕರ ಅವತ್ತು ಆಗಿಲ್ಲ. ನೆಕ್ಸ್ಟ್ ಡೇ 15ನೇ ತಾರೀಕಿಗೆ ಸಕ್ಸೀಡ್ ಆಗ್ತಾರೆ. ಅದೇ ರೀತಿ ಕೊಲೆ ಮಾಡಿದ ನಂತರ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಅವರು ಲಾಡ್ಜ್ಗಳಲ್ಲಿ ತಂಗಿರುವಂತದ್ದಕ್ಕೆ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಆ ನಂತರ ಬಂದು ಅವರು ಸರೆಂಡರ್ ಆಗಿರುವಂತಹದ್ದು ಎಲ್ಲವನ್ನೂ ಕೂಡ ಆಗಿದೆ. ಆ ನಂತರ ಈ ಸಾಕ್ಷಿಗಳ ನಾಶನೂ ಕೂಡ ಈ ಕೇಸಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾಕೆಂತ ಹೇಳಿದ್ರೆ ಈ ಕಂಪ್ಲೇಂಟ್ ಅಲ್ಲಿ ಮಲ್ಲವ್ವ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಅನ್ನ ಬರೆದಿರೋರು ಒಬ್ರ ಯಾರು ಸಾಮಾನ್ಯ ವ್ಯಕ್ತಿ ಅಲ್ಲ, ಡಾಕ್ಟರ್ ದತ್ತಾತ್ರೇಯ ಅಂತ ಹೇಳಿ ಅವ್ರ ಐ ವಿಟ್ನೆಸ್. ಅವ್ರನ್ನೂ ಕೂಡ ಹಾಸ್ಟೈಲ್ ಆದ್ರು. ಈ ಧಾರವಾಡದಲ್ಲಿ ಎವಿಡೆನ್ಸ್ ಬಂದಂತಹ ಸಂದರ್ಭದಲ್ಲಿ ಐ ವಿಟ್ನೆಸ್ ಗಳನ್ನ ಬೇರೆ ಬೇರೆ ಕಡೆಗಳಿಗೆ ಗೋವಾಕ್ಕೆ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ಧಾರವಾಡದಲ್ಲಿ ಒಂದು ಫಾರ್ಮ್ ಹೌಸ್ ಅಲ್ಲಿ ಇಟ್ಕೊಳ್ತಾರೆ. ಆ ನಂತರ ಕೋರ್ಟಿಗೆ ಕರ್ಕೊಂಡು ಬಂದು ಹಾಸ್ಟೆಲ್ ಮಾಡಿಸ್ತಾರೆ. ಆ ಬಗ್ಗೆ 195 ಏನು ಕೂಡ ಇದೇ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದೆ ಇವಾಗ, ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟಿರುವಂತದ್ದು. ಯಾಕಂದ್ರೆ ವಿಟ್ನೆಸ್ ಗಳಿಗೆ ಥ್ರೆಟ್ ಕೊಟ್ಟಿರುವಂತ ಬಗ್ಗೆ ಅದೆಲ್ಲವೂ ಕೂಡ ಪೂರಕವಾಗಿ ಬಂದು ಇವಾಗ ಶಿಕ್ಷೆಗೆ ಒಂದು ಇದು ಸಿಕ್ಕದಾಗೆ ಆಯ್ತೆ. ಇನ್ನ ಗಂಗಾಧರ್ ಶೆಟ್ಟಿ ಅವರೇ, ಏನು 6 ಜನ ನಕಲಿ ಆರೋಪಿಗಳು ಬಂದು ನಾವೇ ಕೊಲೆ ಮಾಡಿದ್ದು, ಜಿಮ್ನಲ್ಲಿ ಹೋಗಿ ನುಗ್ಗಿ ಹೊಡೆದು ನಾವೇ ಕೊಲೆ ಮಾಡಿದ್ದು ಅಂತ ಏನು ಹೇಳಿ ಅಲ್ಲಿ ಸರೆಂಡರ್ ಆಗಿದ್ರು, ಅವ್ರನ್ನ ನೀವು ತನಿಖೆ ಮಾಡಿದಾಗ ಏನೇನೆಲ್ಲ ಅಂಶಗಳನ್ನ ಬಿಟ್ಟು ಕೊಟ್ರು ಅವರು ಅಂತ, ಅಂದ್ರೆ ಸಾಕ್ಷಿಗಳನ್ನ ಬಿಟ್ಟು ಕೊಟ್ರು ಅಂತ? ಅಲ್ಲ, ನಾವು ಇವಾಗ ನನಗೆ ಯಾವುದು ಅದು ಸಿಗಲ್ಲ. ಯಾಕಂದ್ರೆ ನಾನು ಇವಾಗ ಅಕ್ಯೂಸ್ ಗಳನ್ನ ಎವಿಡೆನ್ಸ್ ಗಳು ಯಾವ್ದು ಮಾಡ್ಲಿಕ್ಕೆ ಬರಲ್ಲ. ಅಂದ್ರೆ ಅವ್ರ ನೀವಂತ್ರಿ ಸ್ಟೇಟ್ಮೆಂಟ್ ಆಗಿ ಅವರು ಬಾಕ್ಸಿಗೆ ಬಂದ್ರೆ ಅವರನ್ನ ನಮ್ಗೆ ಕ್ರಾಸ್ ಮಾಡುವಂತ ಅವಕಾಶಗಳು ಸಿಗುತ್ತೆ, ಅಥವಾ PTOಗೆ ಅವಕಾಶಗಳು ಸಿಗುತ್ತೆ. ಅವರ ಡಿಫೆನ್ಸ್ ಅನ್ನು ಹೇಳ್ಬಹುದು. ನಮ್ಮದನ್ನು ಕೂಡ ಅವರು ಆರೋಪಿಗಳಲ್ಲ, ಅವರು ಹಿಂಗೇನೆ ಸರೆಂಡರ್ ಆಗಿದ್ದಾರೆ ಅಂತ ಅಷ್ಟೇ ಅಲ್ಲ, ಕೊಲೆ ಮಾಡಿದವರು ಅಲ್ಲ ಇದ್ರು ಕೂಡ ಸಂಚು ನಡೆಸಲಿ ಅವರು ನಡೆಸಿರೋ ಬಗ್ಗೆ ಮಾಹಿತಿ ಎಲ್ಲವನ್ನೂ ಕೂಡ ಕಲೆ ಹಾಕಿದ್ದಾರೆ ನಮ್ಮ CBI ಅವರನ್ನು ಕೂಡ. ಅದೇ ಕಾರಣಕ್ಕೋಸ್ಕರ ಅವರು ಇವಾಗ 120B ಅಂತ ಹೇಳಿ ಒಳ ಸಂಚು, ಕೊಲೆ ಮಾಡೋದಕ್ಕೆ ಸಂಚು ಮಾಡಿರುವಂತಹದ್ದು. ಆ ಕೊಲೆ ಆಗಿದ್ರೆ ಕೊಲೆ ಅವರಿಂದಲೇ ಆಗ್ತಾ ಇದ್ರೆ ಎಷ್ಟು ಶಿಕ್ಷೆ ಇತ್ತ, ಆ ಸಂಚಿಗೂ ಕೂಡ 120Bಗೆ ಅಷ್ಟೇ ಇದೆ. ಆ ಕಾರಣಕ್ಕೋಸ್ಕರ ಅವರಿಗೂ ಕೂಡ ಇವರಿಗೆ ವಿನಯ್ ಕುಲಕರ್ಣಿ ಅವರಿಗೆ ವಿನಯ್ ಕುಲಕರ್ಣಿ ಅವ್ರನ್ನು ಕೂಡ ನೇರವಾಗಿ ಅವರು ಕೊಲೆ ಮಾಡಿದವರಲ್ಲ, ಕೊಲೆ ಮಾಡಿಸಿದವರು, ಸಂಚು ಮಾಡಿಸಿದವರು ಅವರು. ಅವರಿಗೂ ಕೂಡ 120B ಅಂತ ಹೇಳಿದ್ರೆ ಆ ಕೊಲೆಗೆ ಎಷ್ಟು ಇದೆಯಾ ಅಷ್ಟೇ ಬರುತ್ತೆ. ಹಾಗೆ ಇನ್ನ ವಿನಯ್ ಕುಲಕರ್ಣಿ ಅವ್ರನ್ನ ಇಷ್ಟು ಮುಚ್ಚಾಕಿ ಅವ್ರನ್ನ ಅಂದ್ರೆ ಅವರು ಕೊಲೆನೇ ಮಾಡಿಲ್ಲ ಅನ್ನೋ ರೀತಿ ಬಿಂಬಿಸಿದ್ರು. ಈಗ ಅದು ಗೊತ್ತಾದ್ಮೇಲೆ ಯಾವ ರೀತಿಯಾಗಿ ರಿಯಾಕ್ಟ್ ಆಯ್ತು ಅಂತ? ಗೊತ್ತಾದ್ಮೇಲೆ ಅಂತ ಹೇಳಿದ್ರೆ ನಾನು ಇವಾಗ PP ಆಗಿಲ್ಲ, ಆದ್ರೆ ಕೋರ್ಟ್ ಅನ್ನೋದನ್ನ ಗಮನಿಸ್ತಾ ಇದ್ದೆ. ನಾನು ಒಂದು 9 ತಿಂಗಳ ತನಕ ಬಹಳ ಆ ಕೇಸನ್ನು ಮಾಡ್ಬೇಕಾಗಿದ್ರು ಕೂಡ ಬಹಳ ಪ್ರಯತ್ನಗಳನ್ನ ನಾನು ಕೂಡ ಮಾಡಿದ್ದೇನೆ. ಅಂದ್ರೆ ಯಾರಿಂದ ಒತ್ತಡ ಅಂತಲ್ಲ ನಾನು ಹೇಳ್ತಾ ಇರುವಂತದ್ದು, ಅಷ್ಟೊಂದು ಕ್ರಿಟಿಕಲ್ ಕೇಸ್ ಅದು. ಇದು ಕರ್ನಾಟಕದಲ್ಲಿ ಇದೊಂದು ಪ್ರಪ್ರಥಮ ಬಾರಿಗೆ ಇಂತಹ ಒಂದು ತೀರ್ಪು ಬಂದಿರುವಂತದ್ದು, ಇಂತಹದ್ದೊಂದು ಪ್ರಕರಣ ಆಗಿರುವಂತಹದ್ದು. ಯಾಕೆಂದ್ರೆ
ಒಂದು ಚಾರ್ಜ್ ಶೀಟ್ ಆಗಿರುತ್ತೆ. ಅಲ್ಲಿ ಯಾರು ಚಾರ್ಜ್ ಶೀಟ್ ಆಗಿ ತನಿಖಾಧಿಕಾರಿಗಳಾಗಿರ್ತಾರ ಅವರು ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಆರೋಪಿಗಳು, ಅಲ್ಲಿ ಎಲ್ಲರದನ್ನ ಎವಿಡೆನ್ಸ್ ಗಳಾಗಿರುತ್ತೆ. ಅವ್ರದ್ದು 164 ಸ್ಟೇಟ್ಮೆಂಟ್ಗಳು ಸಿಬಿಐ ಅವರು ಮಾಡಿರ್ತಾರೆ. ವಾಪಸ್ ಸಿಬಿಐ ಅವರು ಮಾಡಿದಾಗ ಅವ್ರ ಹತ್ರ ಪೂರಕವಾಗಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅಂದ್ರೆ ಅಲ್ಲಿ ನನಗೆ ಧಾರವಾಡದಲ್ಲಿ ಸರಿಯಾಗಿ ಹೇಳಿಕೆ ಕೊಟ್ಟಿದ್ರು ಕೂಡ ಪೊಲೀಸ್ ಅವರೇ ಸರಿ ದಾಖಲೆ ಮಾಡ್ಕೊಂಡಿಲ್ಲ ಅಂತ. ಅಲ್ಲ, ನಿಮ್ಮ ಅವಧಿಯಲ್ಲಿದ್ದಾಗ ವಿನಯ್ ಕುಲಕರ್ಣಿ ಹೆಸರು ಎಲ್ಲೂ ಬಂದೇ ಇಲ್ವಾ? ಖಂಡಿತವಾಗಿಯೂ ಬಂದಿದೆ. ಯಾಕಂದ್ರೆ ನಾನು ಮಾಡಿರುವಂತದ್ದು ಸುಮಾರು 34 ವಿಟ್ನೆಸ್ಗಳು 3 ವರ್ಷಗಳ ಅವಧಿಯಲ್ಲಿ. 2 ವರ್ಷಗಳ ಅವಧಿಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಆರೋಪಿಗಳು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅಂತ ಹಾಕೊಂಡ್ರು. ನನ್ನ ಮೇಲೆ ಏನು ಕೇಸೇನೇ ಇಲ್ಲ, ನನ್ನನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ 227 CRPC ಅಡಿಯಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ರು. ಅದ್ರ ಮೇಲೆ ಹೈಕೋರ್ಟ್ಗೆ ಹೋಯ್ತು. ಆಮೇಲೆ ಕೆಲವೊಮ್ಮೆ ಸ್ಟೇ ಆಯ್ತು. ಅದೇ ರೀತಿ ನಾನಲ್ಲಿ ಇದ್ದಂತ ಟೈಮಲ್ಲಿ ಒಂದ್ 4-5 ಸಾರಿ ಇವರು ವಿನಯ್ ಕುಲಕರ್ಣಿ ಅವರು ಧಾರವಾಡಕ್ಕೆ ಹೋಗ್ಬೇಕು ಅಂತ ಕೆಲವೊಂದು ಅಪ್ಲಿಕೇಶನ್ಸ್ ಕೂಡ ಹಾಕಿದ್ರು. ಯಾವುದೇ ಅಪ್ಲಿಕೇಶನ್ ಕೂಡ ಎಲ್ಲ ಆಗದ ರೀತಿಯಲ್ಲಿ ನಾನು ನೋಡ್ಕೊಂಡಿದ್ದೇನೆ. ನನ್ನ ಕರ್ತವ್ಯವನ್ನ ನಾನು ಆರ್ಗ್ಯುಮೆಂಟ್ ಮಾಡಿ ಮುಗಿಸಿದ್ದೀನಿ. ಅದರಲ್ಲಿ ಒಂದೇ ಒಂದು ಬಾರಿ ಅವ್ರಿಗೆ ಯಾವುದೋ ಒಂದು ದಿನಕ್ಕೋಸ್ಕರ ಅವರು ಹೋಗಿದ್ದಾರೆ ಬಿಟ್ಟರೆ ಬೇರೆ ಯಾರು ಹೋಗಿಲ್ಲ. ಅವರು ಆ ನಂತರ ಒಂದು ಅಪ್ಲಿಕೇಶನ್ ಅಲೋ ಆಗಿತ್ತು. ಅವರ ವಿನಯ್ ಕುಲಕರ್ಣಿ ಅವರ ಸಂಬಂಧಿಕರು ಯಾರ ವಿಜಯಲಕ್ಷ್ಮಿ ಪಾಟೀಲ್ ಅಂತ ಹೇಳಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು. ಡೆತ್ ಬೆಡ್ನಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು 3 ದಿನಗಳ ಕಾಲ ನನಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಇವಾಗಿನ ಜಡ್ಜಿ ಅಲ್ಲ, ಜಯಂತ್ ಕುಮಾರ್ ಅಂತ ಹೇಳಿ ಜಡ್ಜಿ ಇದ್ರು. ಅವರ ಮುಂದೆನೆ ಈ ಅಪ್ಲಿಕೇಶನ್ಸ್ ಗಳೆಲ್ಲ ಇದು ಮಾಡಿ ರಿಜೆಕ್ಟ್ಗಳು ಆಯ್ತು. ಅಂದ್ರೆ 3 ದಿನ ಕೇಳಿದ್ರು. ಅಲ್ಲಿ ಆ ಆದೇಶದಲ್ಲಿ 3 ಗಂಟೆಗಳು ಮಾತ್ರ ಕೊಟ್ರು. ನೀವು ಧಾರವಾಡ ಎಂಟ್ರಿ ಆಗ್ಬೇಕಾದ್ರೆ ಆ ಡಿಸ್ಟ್ರಿಕ್ಟ್ ಅಲ್ಲಿ 3 ಗಂಟೆ ಮಾತ್ರ ಇರ್ಬಹುದು ಅಂತ ಹೇಳಿ. ಅದಕ್ಕೂ ಕೂಡ ಹೋಗಿಲ್ಲ ಅವರು. ಗಂಗಾಧರ್ ಶೆಟ್ಟಿ ಅವರೇ, ಧನ್ಯವಾದಗಳು. ನೀವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕುಲಂಕುಷವಾಗಿ ನೀವು ಡೀಟೇಲ್ಸ್ ಅನ್ನ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಹಂತವಾಗಿ ಪ್ಲಾನ್ ಅನ್ನ ಮಾಡಲಾಯಿತು, ಯಾವ ರೀತಿಯಾಗಿ ಕೊಲೆಗೆ ಸಂಚನ್ನ ಮಾಡಲಾಯಿತು, ಇದೆಲ್ಲ ಆದ ನಂತರ ಯಾವ ರೀತಿ ತನಿಖಾ ದಿಕ್ಕನ್ನ ಬದಲಿಸಿದ್ರು ಎಲ್ಲವನ್ನೂ ಗಮನಿಸ್ತಾ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂತೂ ಇಂತೂ ಏನು ನ್ಯಾಯ ಇದೆ ಅಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಇವತ್ತು ಯೋಗೀಶ್ ಗೌಡ ಪರವಾಗಿ ಆಗಿದೆ. ಇನ್ನು ಎಲ್ಲ 17 ಜನರಿಗೂ ಕೂಡ ಶಿಕ್ಷೆ ಆಗಿದೆ, ಜೀವಾವಧಿ ಶಿಕ್ಷೆ. ಹಾಗೆ ಒಬ್ಬರಿಗೆ 7 ವರ್ಷ ಜೈಲಾಗಿದೆ. ಸೊ ಎಲ್ಲವನ್ನೂ ಕೂಡ ಈಗ ನ್ಯಾಯಾಲಯ ಒಂದು ತೀರ್ಪನ್ನ ಕೊಟ್ಟಿದೆ. ಅದೇ ಇವತ್ತಿನ ಜಯ ಅಂತಾನೆ ಹೇಳಬಹುದು. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿಯ ಪ್ರಕಟಣೆ. ಹಾಗೆ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.